ಮೂಡಲ ಮನೆಯ ಮುಸುಕನು ಸರಿಸಿ ಕಂಗಳ ತೆರೆಸಿದೆ ಶುಭೋದಯ. ಮೂಡಲ ಮನೆಯ ಮುಸುಕನು ಸರಿಸಿ ಕಂಗಳ ತೆರೆಸಿದೆ ಶುಭೋದಯ. ಮನಸ್ಸಿನ ಮಗನು ಮೆಲ್ಲನೆ ಅರಳಿಸಿ ಚಂದನ ವನದಲ್ಲಿ ಗಂಧವತಿಯುತ ಹೊಮ್ಮಿಸಿ ಚಿಮ್ಮುವ ಶುಭೋದಯ. ಶುಭೋದಯ ಕರ್ನಾಟಕ, ಶುಭೋದಯ ಕರ್ನಾಟಕ, ಶುಭೋದಯ ನಮಸ್ತೆ ವೀಕ್ಷಕರೇ, ಚಂದನ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ಶುಭೋದಯ ಕರ್ನಾಟಕದ 2ನೇ ಆವೃತ್ತಿಗೆ ಅತ್ಯಂತ ಪ್ರೀತಿಯ ಸ್ವಾಗತ. ಆತ್ಮೀಯ ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮವನ್ನು ಆರಂಭಿಸೋಕ್ಕಿಂತ ಮುಂಚಿತವಾಗಿ ಇವತ್ತಿನ ದಿನ ವಿಶೇಷತೆ ನೋಡೋಕೆ ಹೋದರೆ ಇವತ್ತು ಇಂಟರ್ನ್ಯಾಷನಲ್ ಡೇ ಆಫ್ ಆಕ್ಷನ್ ಫಾರ್ ರಿವರ್ಸ್, ಅಂದರೆ ನದಿಗಳನ್ನು ಉಳಿಸಿ ಸಂರಕ್ಷಿಸುವಂತಹ ಕರ್ತವ್ಯ ನಮ್ಮೆಲ್ಲರದ್ದಾಗಿದೆ. ಸುಮಾರು 26 ವರ್ಷಗಳಿಂದ ಈ ಆಚರಣೆಯನ್ನು ಜಾರಿಗೆ ತರಲಾಗಿದೆ. ನಾವು ಬಹಳ ಈಸಿಯಾಗಿ ಕೈಗಾರಿಕಾ ತ್ಯಾಜ್ಯ, ಗೃಹ ಬಳಕೆಯ ತ್ಯಾಜ್ಯ, ಮೆಡಿಕಲ್ ವೇಸ್ಟ್, ಹೀಗೆ ಹಲವು ರೀತಿಯಲ್ಲಿ ಪ್ಲಾಸ್ಟಿಕ್ಗಳನ್ನು ಸೇರಿದಂತೆ ನದಿಗೆ ತ್ಯಾಜ್ಯಗಳನ್ನು ಎಸೆತೀವಿ. ಅದರಿಂದ ನಾವು ಕುಡಿಯುವಂತಹ ನೀರು ಕಲುಷಿತ ಆಗ್ತಾ ಹೋಗುತ್ತೆ. ಈಗಾಗಲೇ ಪ್ರಾಣವಾಯು ಪೊಲ್ಯೂಟ್ ಆಗಿದೆ, ಇನ್ನು ಜೀವಜಲವನ್ನು ನಾವು ಕಳೆದುಕೊಂಡ್ರೆ ಬದುಕು ದುಸ್ತರವಾಗುತ್ತೆ. ಹಾಗಾಗಿ ನಮ್ಮ ಸರ್ಕಾರ ಅಥವಾ ನಮ್ಮ ಭಾರತ ದೇಶದಲ್ಲಿ ಇಂಟರ್ನ್ಯಾಷನಲ್ ಡೇ ಫಾರ್ ಆಕ್ಷನ್ ಫಾರ್ ರಿವರ್ಸ್ ಅನ್ನುವಂತಹ ಇದೊಂದು ದಿನವನ್ನು ಆಚರಣೆ ಮಾಡಲಾಗ್ತಾ ಇದೆ. ಈ ವರ್ಷದ ಥೀಮ್ ಬಂದು ರೈಟ್ ಫಾರ್ ರಿವರ್ಸ್, ಅಂದರೆ ನದಿಗಳಿಗೂ ಕೂಡ ಹಕ್ಕಿದೆ. ಹಾಗಾಗಿ ನಾವು ಯಾರೂ ಕೂಡ ನದಿಗಳನ್ನು ಕಲುಷಿತ ಮಾಡಬಾರ್ದು, ಸಂರಕ್ಷಿಸಬೇಕು ಅನ್ನೋದು ಈ ದಿನದ ಉದ್ದೇಶವಾಗಿದೆ. ಇವತ್ತಿನ ನಮ್ಮ ಕಾರ್ಯಕ್ರಮದ ಅತಿಥಿ ಬಗ್ಗೆ ಹೇಳೋದಾದ್ರೆ, ನಾವು ಅಂತಾರಾಷ್ಟ್ರೀಯ ಮಹಿಳಾ ಮಾಸವನ್ನು ಆಚರಿಸ್ತಿದ್ದೇವೆ. ಸಾಮಾನ್ಯವಾಗಿ ಮಹಿಳಾ ದಿನಾಚರಣೆ ಬಂದಾಗ ಆ ತಿಂಗಳೆಲ್ಲ ಒಂದು ಪೋಸ್ಟ್ ಓಡಾಡ್ತಾ ಇರುತ್ತೆ. ಒಬ್ಬ ಮಹಿಳೆ ತನ್ನ 10 ಕೈಗಳಲ್ಲಿ 10 ರೀತಿಯ ಕೆಲಸಗಳನ್ನು ಮಾಡ್ತಾ ಇರೋದು. ಮಗ ಕೇಳಿದಾಗ, ಗಂಡ ಏನಾದರೂ ಕೆಲಸ ಕೇಳಿದಾಗ, ಅತ್ತೆ ಮಾವನಿಗೆ ಸಹಾಯ ಆಗೋ ಥರ, ಮನೆ ಕೆಲಸದವ್ರು ಕೇಳಿದಾಗ, ಹೀಗೆ ಹಲವು ರೀತಿಯಲ್ಲಿ ಯಾವುದೇ ಕೆಲಸಗಳನ್ನು ಕೇಳಿದ್ರು ಕೂಡ ಹೆಣ್ಣು ತಾನು ಮಾಡಲು ಸಮರ್ಥಳು ಅಂತ ಹೇಳುವಂಥದ್ದು. ಮನೆಯಲ್ಲಿ ನಿಂತ್ಕೊಂಡು ಅಡುಗೆ ಮಾಡಿ ಹೊರಗಡೆ ಹೋಗಿ ದುಡಿದು ಮತ್ತೆ ಬಂದು ಅದೇ ನಗುಮುಖದಲ್ಲಿ ಕೆಲಸ ಮಾಡೋಳು ಹೆಣ್ಣು. ಅಂದರೆ ಹೆಣ್ಣು ಎಲ್ಲ ಕ್ಷೇತ್ರದಲ್ಲಿಯೂ ಕೂಡ ಲೀಲಾಜಾಲವಾಗಿ ಓಡಾಡಿಬಲ್ಲಳು ಹಾಗೂ ಕೆಲಸವನ್ನು ಕೂಡ ಮಾಡಬಲ್ಲಳು ಅನ್ನೋದು ಈ ಒಂದು ಪೋಸ್ಟ್ನ ಉದ್ದೇಶ. ಇವತ್ತಿನ ನಮ್ಮ ಕಾರ್ಯಕ್ರಮದ ಅತಿಥಿ ಕೂಡ ಒಂದು ರೀತಿ ಎಲ್ಲ ಕ್ಷೇತ್ರದಲ್ಲೂ ಹೆಸರು ಮಾಡಿದವರು. ಮೂಲತಃ ಇವರು ಒಂದು ರೀತಿ ಕ್ರಿಕೆಟ್ ಪ್ಲೇಯರ್ ಆಗಿದ್ರು, ಅದಾದಮೇಲೆ ಬಾಸ್ಕೆಟ್ಬಾಲ್, ಥ್ರೋಬಾಲ್ ಆಡಿದ್ರು. ಈಗ ಪ್ರಸ್ತುತ ವೈದ್ಯೆಯಾಗಿ ಕೆಲಸವನ್ನು ನಿರ್ವಹಿಸುತ್ತಿದ್ದಾರೆ. ಸಹಾಯಕ ಪ್ರಾಧ್ಯಾಪಕರು M.S.Ramaiah ಮೆಡಿಕಲ್ ಕಾಲೇಜು ಬೆಂಗಳೂರಿನಲ್ಲಿ. Dr.Nivedita Reshme ಅವರು. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ತಮ್ಮ ಬಗ್ಗೆ ಮಾತನಾಡ್ತಾ ಹೋಗೋಣ. ಅದಕ್ಕಿಂತ ಮುಂಚಿತವಾಗಿ ಆತ್ಮವೀಕ್ಷಕರೇ, ಇವತ್ತಿನ ಒಂದೊಳ್ಳೆ ಮಾತನ್ನು ನೋಡ್ಕೊಂಬರೋಣ. ಇವತ್ತಿನ ಒಂದೊಳ್ಳೆ ಮಾತು ಕನಕದಾಸರ ಒಂದು ಅದ್ಭುತವಾದ ವಾಣಿ. ತಲ್ಲಣಿಸದಿರು ಕಂಡ್ಯ ತಾಳು ಮನವೇ, ಎಲ್ಲರನ್ನು ಸಲಹುವನು ಇದಕ್ಕೆ ಸಂಶಯವಿಲ್ಲ. ಬೆಟ್ಟದ ತುದಿಯಲ್ಲಿ ಹುಟ್ಟಿದ ವೃಕ್ಷಕ್ಕೆ ಕಟ್ಟೆಯನ್ನು ಕಟ್ಟಿ ನೀರೆರೆದವರು ಯಾರು? ಹುಟ್ಟಿಸಿದ ಸ್ವಾಮಿತ ಹೊಣೆಗಾರನಾಗಿರಲು ಗಟ್ಟಿಯಾಗಿ ಸಲಹುವನು ಇದಕ್ಕೆ ಸಂಶಯವಿಲ್ಲ. ನವಿಲಿಗೆ ಚಿತ್ರ ಬರೆದವರು ಯಾರು? ಹವಳದ ಲತೆಗೆ ಕೆಂಪಿಟ್ಟವರು ಯಾರು? ಸವಿ ಮಾತಿನರಗಿಳಿಗೆ ಹಸಿರು ಬರೆದವರು ಯಾರು? ಅವನೇ ಸಲಹುವನು ಇದಕ್ಕೆ ಸಂಶಯವಿಲ್ಲ. ಕಲ್ಲಿನಲ್ಲಿ ಹುಟ್ಟಿ ಕೂಗು ಕಷ್ಟಗಳಿಗೆಲ್ಲ ಅಲ್ಲಲ್ಲಿಗಾಹಾರವನ್ನು ತಂದಿತ್ತವರು ಯಾರು? ಬಲ್ಲಿದನು ಕಾಗಿನೆಲೆಯಾದಿ ಕೇಶವರಾಯ, ಎಲ್ಲರನ್ನು ಸಲಹುವನು ಇದಕ್ಕೆ ಸಂಶಯವಿಲ್ಲ. ಕನಕದಾಸರು ಈ ವಾಣಿಯ ಮುಖಾಂತರ ಬಹಳ ಅದ್ಭುತವಾಗಿ ಒಂದು ಸಂದೇಶವನ್ನ ಜನತೆಗೆ ಹೇಳ ಹೊರಟಿದ್ದಾರೆ. ಮೇಡಮ್, ಈಗ ನಿಮ್ಮ ವಿಚಾರಕ್ಕೆ ಬರೋದಾದ್ರೆ, ಅಂತಾರಾಷ್ಟ್ರೀಯ ಮಹಿಳಾ ಮಾಸ ನಮಗೆ ಬಹಳ ಖುಷಿ ಇದೆ. ಯಾಕಂತ ಹೇಳಿದ್ರೆ ನಾವು ಯೂಶಲಿ ಹೇಳ್ತೀವಲ್ವಾ, ಹೆಣ್ಣು ಎಲ್ಲ ಕ್ಷೇತ್ರದಲ್ಲೂ ಇದ್ದಾಳೆ ಅಂತ. ನಾವು ಈ ತಿಂಗಳು ಪೂರ್ತಿ ಎಲ್ಲ ಸಾಧಕರನ್ನ ಪರಿಚಯಿಸ್ತಾ ಹೋಗ್ತಾ ಇದೀವಿ. ನಮ್ಗೆ ಇವತ್ತು ಬಹಳ ಖುಷಿ, ಯಾಕಂದ್ರೆ ಈ ಕಡೆ ನೀವು ವೈದ್ಯೆಯೂ ಹೌದು, ಒಬ್ಬ ಆಟಗಾರ್ತಿಯೂ ಹೌದು, ಎರಡೂ ಕ್ಷೇತ್ರದಲ್ಲಿ ಕೆಲಸ ಮಾಡಿರೋರು. ಸೊ ಮೊದಲನೇದಾಗಿ ಮಹಿಳಾ ಮಾಸ ಅಂದ್ರೆ ಈ ಒಂದು ಮಹಿಳಾ ದಿನಾಚರಣೆ ಸ್ಪೆಷಲ್ ಎಪಿಸೋಡ್ ಬರ್ತಿರೋದು ಎಷ್ಟು ಖುಷಿ ಆಗ್ತಿದೆ ಮೇಡಮ್?
ಫಸ್ಟ್ ಆಫ್ ಆಲ್ ಐಡ್ ಲೈಕ್ ಟು ಥ್ಯಾಂಕ್ ದೂರದರ್ಶನ್ ಅವ್ರಿಗೆ ಥ್ಯಾಂಕ್ಸ್ ಪಡ್ತೀನಿ, ಧನ್ಯವಾದವನ್ನು ಹೇಳಕ್ಕೆ ಪಡ್ತೀನಿ. ಯಾಕಂದರೆ ನನ್ನನ್ನು ಗುರುತಿಸಿ, ನನ್ನ ಟ್ಯಾಲೆಂಟನ್ನು ಗುರುತಿಸಿ ಕರೆದಿದ್ದಕ್ಕೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಅ ಲಾಟ್. ಆ್ಯಂಡ್ ನನಗೆ ತುಂಬ ಖುಷಿ ಆಗ್ತಿದೆ ಬಿಕಾಸ್ ರೆಪ್ರೆಸೆಂಟಿಂಗ್ ಅ ವುಮೆನ್ ಆ್ಯಂಡ್ ಇಫ್ ಐ ಕುಡ್ ಇನ್ಸ್ಪೈರ್ ಪೀಪಲ್ ವಿತ್ ಮೈ ಓನ್ ಲಿಟಲ್ ಸ್ಟೋರಿ, ನಾನೇನು ಅಷ್ಟು ಅಚೀವ್ಮೆಂಟ್ ಅಂತ ಗೊತ್ತಿಲ್ಲ, ಬಟ್ ಅಟ್ಲೀಸ್ಟ್ ಹೂಎವರ್ ಐ ಕ್ಯಾನ್ ಇನ್ಸ್ಪೈರ್ ವಿತ್ ಮೈ ಸ್ಟೋರಿ, ಐ ವಿಲ್ ಬಿ ಹ್ಯಾಪಿ ಟು ಡೂ ಇಟ್ ಥ್ರೂ ದಿಸ್ ಮೀಡಿಯಾ. ಬಹಳ ಸಂತೋಷ ಮೇಡಮ್. ನಮಗೆ ಬಹಳ ಜನಕ್ಕೆ ಗೊತ್ತಿರುತ್ತೆ ಇದು ಕರ್ನಾಟಕ ವಿಮೆನ್ ಕ್ರಿಕೆಟ್ ತಂಡದಲ್ಲಿ ತಾವು ಆಟ ಆಡಿ ಕರ್ನಾಟಕವನ್ನು ಪ್ರತಿನಿಧಿಸಿದ್ದೀರ. ಸೊ ನಮಗೆ ಒಂದು ಏನಂತ ಹೇಳಿದ್ರೆ ಚೈಲ್ಡ್ಹುಡ್ ಒಂದು ಆಸೆ ಇರುತ್ತೆ, ಏನಾಗಬೇಕು ಅಂದಾಗ ಕ್ರಿಕೆಟ್ ಅನ್ನೋದು ಹೆಣ್ಮಕ್ಳು ಅಂದಾಗ ಕ್ರಿಕೆಟ್ ಸ್ವಲ್ಪ ದೂರ, ಜೊತೆಗೆ ಜನ ಕ್ರಿಕೆಟ್ನ ನೋಡೋ ಆಸ್ಪೆಕ್ಟ್ ಅಲ್ಲಿ ಪುರುಷರ ಕ್ರಿಕೆಟ್ ಅನ್ನ ಕಲ್ಪನೆ ಮಾಡ್ಕೊಂತಾರೆ. ಆದ್ರೆ ವಿಮೆನ್ ಕ್ರಿಕೆಟ್ ಅಂದ್ರೆ ಸ್ವಲ್ಪ ಹಿಂದುಳಿದಿರುವಂತದ್ದು. ಆದ್ರೆ ತಾವು ಈ 90s ಅಲ್ಲಿ ಒಂದು ಕ್ರಿಕೆಟ್ ಅನ್ನ ಆಡಿ ಪ್ರತಿನಿಧಿಸೋದು ಅಂತ ಹೇಳಿದ್ರೆ ಆಗ ಸ್ವಲ್ಪ ಟಫ್ ಟಾಸ್ಕ್ ಅಂತ ಭಾವಿಸ್ತೀನಿ. ಹೇಗೆ ಆರಂಭ ಆಯ್ತು ಈ ಜರ್ನಿ ಕ್ರಿಕೆಟ್ ಅನ್ನೋದು ನಿಮ್ಮ ಲೈಫಲ್ಲಿ ಅಂತ? ಓಕೆ, ಫಸ್ಟ್ಲಿ ನಾನು ಆ್ಯಕ್ಚುಲಿ ನಮ್ಮ ಮದರು ಗೈನಕಾಲಜಿಸ್ಟ್ ಆಗಿದ್ದರು. ನಮ್ಮ ಪಪ್ಪ ವಾಸ್ ಜರ್ನಲಿಸ್ಟ್ ಆ್ಯಂಡ್ ಈಸ್ ಆಲ್ಸೋ ಬಾಟ್ನಿ ಪ್ರೊಫೆಸರ್ ಇನ್ M.S. ಕಾಲೇಜ್. ಸೊ ನಾವು ಮದರ್ ವಾಸ್ ವರ್ಕ್ ಇನ್ ಗೌರ್ಮೆಂಟ್ ಸರ್ವಿಸ್. ಸೊ ನಾವು ಯಾವಾಗಲೂ ನನ್ನ ಚೈಲ್ಡ್ಹುಡ್ ಎಲ್ಲ ಬರೀ ಕ್ವಾರ್ಟರ್ಸಲ್ಲೇ ಇರ್ತಿದ್ವಿ. ನಾವು ಗೋಶಾ ಹಾಸ್ಪಿಟಲ್ ಆಗಲಿ ಅಥವಾ KC ಜನರಲ್ ಆಗಲಿ, ವಿ ವರ್ ಆಲ್ವೇಸ್ ದೇರ್ ಇನ್ ದ ಕ್ವಾರ್ಟರ್ಸ್. ಸೊ ನಾನು ಗೋಶಾ ಹಾಸ್ಪಿಟ್ಲಲ್ಲಿ ಇದ್ದಾಗ ಇಬ್ಬರು ತುಂಬ ಬ್ಯುಸಿ ಇರ್ತಿದ್ರು. ಆ್ಯಂಡ್ ನನಗೆ ಒಬ್ಬ ಅಣ್ಣ ಇದ್ದ, ಹಿ ವಾಸ್ ಸ್ಪೆಷಲಿ ಚಾಲೆಂಜ್ಡ್ ಚೈಲ್ಡ್, ಅವನ ಹೆಸರು ಪ್ರಫುಲ್ಲ ಅಂತ ಹೇಳಿಬಿಟ್ಟು. ಬಟ್ ಈಸ್ ಅ ವೆರಿ ಲವಿಂಗ್ ಕಿಡ್, ಅವ್ನಿಗೆ ಮೈಲ್ಡ್ ಟು ಮಾಡ್ರೇಟ್ ಮೆಂಟಲ್ ರಿಟಾರ್ಡೇಷನ್ ಇರ್ತಿತ್ತು. ಸೊ ನಾವಿಬ್ಬರು ಇರ್ತಿದ್ವಿ. ನಾನು ಸ್ವಲ್ಪ ಆಚೆ ಹೋಗೋದು ತುಂಬ ಇದ್ದಿತ್ತು. ಸೊ ಚಿಕ್ಕವರಿದ್ದಾಗಿಂದ ನಾವಿಬ್ರು ಆಚೆನೇ ಇರ್ತಿದ್ವಿ, ನಮ್ಮ ನೇಬರ್ಸ್ ಜೊತೆನೇ ವಿ ಗ್ರೋ, ಬಿಕಾಸ್ ಬೋತ್ ಆಫ್ ದಮ್ ವರ್ ಲಿಟಲ್ ಬ್ಯುಸಿ ಅಲ್ಲ, ನಮಗೆ ಆಟ ಆಡೋಕ್ಕೆ ಇದು ಸ್ಟಾಪ್ ಮಾಡ್ತಿರ್ಲಿಲ್ಲ ಅವರು. ಸೊ ನಾವು ಕ್ವಾರ್ಟರ್ಸಲ್ಲಿ ಇರ್ತಿದ್ವಿ, ಎಲ್ಲ ಥರದ್ದು ಜನನೂ ಇರ್ತಿದ್ರು ಅಲ್ಲಿ. ನಮ್ಮ ಹೌಸ್ ಕೀಪಿಂಗಿಂದ ಹಿಡಿದು ವಾಚ್ಮೆನ್ ಮಕ್ಕಳು ಅವರು ಎಲ್ಲನೂ ಇರ್ತಿದ್ರು, ಸಿಸ್ಟರ್ಸ್ ಮಕ್ಕಳು ಅವರೆಲ್ಲ. ಆ್ಯಂಡ್ ನಮ್ಗೆ ಯಾವತ್ತೂ ನಾವು ಭೇದ ಭಾವ ಮಾಡೋದು ಅದೆಲ್ಲ ಇರ್ತಿರ್ಲಿಲ್ಲ. ಸೊ ನಾವು ಅವ್ರ ಜೊತೆ ಸೇರ್ಕೊಂಡು ನಾನು ಆಡೋಕ್ಕೆ ಶುರು ಮಾಡಿದೆ. ಅವ್ರು ಆಡಿದ್ದೆಲ್ಲ ಆಟನೂ ವಿ ಯೂಸ್ ಟು ಪ್ಲೇ. ಅವರು ಕೈಟ್ ಫ್ಲೈಯಿಂಗ್ ಆಗಲಿ, ಇಲ್ಲ ಗಿಲ್ಲಿ ದಂಡ ಆಗಲಿ, ಎಲ್ಲ ಕಾಮನ್ ಗೇಮ್ಸ್, ದೇಸಿ ಗೇಮ್ಸ್ ಇದೆಯಲ್ಲ, ಅದು ಕ್ರಿಕೆಟು, ಅದೆಲ್ಲನೂ ಆಡ್ತಿದ್ವಿ. ಕ್ರಿಕೆಟ್ ಅಂತೂ ಪ್ರತಿಯೊಂದು ಗಲ್ಲಿಯಲ್ಲೂ ನಾವು ಆಡ್ತಿದ್ವಿ ಲಿಟ್ರಲಿ. ಸೊ ನಾನು ಅವ್ರನ್ನ ನೋಡ್ಕೊಂಡು ನನಗೆಲ್ಲ ಫಸ್ಟು ಇದು ತುಂಬ ಲೆಸ್ ಇಂಪಾರ್ಟೆಂಟ್ ಪೊಸಿಷನ್ಸ್ ಕೊಡೋರು. ಥರ್ಡ್ ಮ್ಯಾನಲ್ಲಿ ನಿಂತ್ಕೋ, ಫೈನ್ ಲೆಗಲ್ಲಿ ನಿಂತ್ಕೋ ಅಂತ ಹೇಳ್ಬಿಟ್ಟು, ಹುಡುಗಿ ಅಂತ ಹೇಳ್ಬಿಟ್ಟು. ಬಟ್ ನಾನು ಎಲ್ಲೇ ಇದ್ರೂ ಒಂಥರ ಅವ್ರನ್ನ ನೋಡೋದು, ಅಬ್ಸರ್ವ್ ಮಾಡೋದು ಅದೆಲ್ಲ ಮಾಡ್ತಿದ್ದೆ. ಆಮೇಲೆ ನೋಡ್ತಾ ಇಂಟ್ರೆಸ್ಟ್ ಬಂತು. ಸೊ ಲೈಕ್ ಓಕೆ ಕ್ರಿಕೆಟ್ ಆಡ್ಬೋದು ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಬೌಲಿಂಗು ಅದೆಲ್ಲ ಟ್ರೈ ಮಾಡ್ತಿದ್ದೆ. ಬೌಲಿಂಗು ಬ್ಯಾಟಿಂಗ್ ಅದೆಲ್ಲ ಟ್ರೈ ಮಾಡಿ ಸ್ಲೋಲಿ ಅದು ಸ್ವಲ್ಪ ಅನ್ನಿಸ್ತು, ಓಕೆ ನಾಟ್ ಬ್ಯಾಡ್, ನಂಗೆ ಸ್ವಲ್ಪ ಇದರಲ್ಲಿ ಇದು ಮಾಡ್ಬೋದು ಅಂತ ಹೇಳಿಬಿಟ್ಟು ನಮ್ಮ ಪಪ್ಪಾಗೆ ಹೇಳಿದೆ ಒಂದಿನ. ಐ ವಾಸ್ ಲೈಕ್, ಪಾಪ ನಂಗೆ ಇಂಟ್ರೆಸ್ಟ್ ಇದೆ, ಒಂದು ಸ್ವಲ್ಪ ಪ್ರೊಫೆಷ್ನಲ್ ಲೆವೆಲ್ ಕ್ರಿಕೆಟ್ ಆಡಬೇಕು ಅಂತ. ಸೊ ಏನು ಮಾಡೋದು, ವುಮೆನ್ಸ್ ಕ್ರಿಕೆಟ್ ಏನು ಅಷ್ಟೊಂದೇನು ಇದನ್ನೂ ಇರಲಿಲ್ಲ. ಮೆನ್ಸ್ ಕ್ರಿಕೆಟ್ ಎಲ್ಲ ಕಡೆ ಕ್ಯಾಂಪ್ಸ್ ಎಲ್ಲ ಇರ್ತಿತ್ತು. ಸೊ ಒನ್ ಫೈನ್ ಡೇ ಪಪ್ಪ ಎಲ್ಲೋ ಹುಡುಕ್ಬಿಟ್ಟು NMKRVಯಲ್ಲಿ ಇದು ಪ್ರಾಕ್ಟೀಸ್ ನಡೀತಿದೆ, ಅಲ್ಲೆಲ್ಲೋ ವುಮೆನ್ಸ್ ಕ್ರಿಕೆಟಿಗೆ ಸ್ಕೋಪ್ ಇದೆ ಅಂತ ಹೇಳಿದರು. ಸೊ ಅಲ್ಲಿ ಹೋದಾಗ ನನಗೆ ಸ್ವಲ್ಪ ಜನ ಪರಿಚಯ ಆದರು, ಮಮತಾ ಬೇಬೆನೋ ಇವರೆಲ್ಲ. ಅವರು ನಾನು ಜಸ್ಟ್ ಕರೆದ್ರು ಪ್ರಾಕ್ಟೀಸ್ ಸೆಷನ್ ಕರೆದಾದ್ಮೇಲೆ ನೋಡಿದ್ರು, ಓಕೆ ಇವಳು ಆಡ್ತಾಳೆ ಅಂತ ಹೇಳಿದಾಗ ಡೈರೆಕ್ಟ್ಲಿ ದೇ ಕಾಲ್ಡ್ ಮೀ ಫಾರ್ ದ ಸೆಲೆಕ್ಷನ್ಸ್. ಸಬ್ ಜೂನಿಯರ್ಸ್ ಇತ್ತು. ಸೊ ಆವಾಗ ಹೋದೆ, ಐ ಗಾಟ್ ಇನ್ ಟು ದ ಟೀಮ್. ಫಸ್ಟ್ ಟೂರ್ನಮೆಂಟ್ ವಾಸ್ ಇನ್ ಬೆಲ್ಗಾಮ್. Okay. So that is how I started off my journey in cricket, at least representing state the first time. So at that point I was hardly 11 years of age when I started off. But ನಾನು ಹುಡುಗರ ಜೊತೆ ಆಡಿ ಸ್ವಲ್ಪ ಕಾನ್ಫಿಡೆನ್ಸ್ ಬಂದಿತ್ತು, ಹುಡುಗಿರ ಜೊತೆ ಐ ಕ್ಯಾನ್ ಡೆಫಿನೆಟ್ಲಿ ಮ್ಯಾನೇಜ್ ಅಂತ. ಇಟ್ ವಾಸ್ ದೇರ್. ಹೇಗಿತ್ತು? ಯಾಕಂದ್ರೆ ಸಬ್ ಜೂನಿಯರ್ ಆಡಿದ್ರಿ, ಆಮೇಲೆ ಜೂನಿಯರ್ ಆಡಿದ್ರಿ. ಸೊ ಅಂದ್ರೆ ಕ್ರಿಕೆಟ್ ಪಾಪ್ಯುಲರ್ ಅಲ್ಲದ ಟೈಮಲ್ಲಿ ಕ್ರಿಕೆಟ್ ಆಡೋದು, ಒಂದು ರೆಪ್ರೆಸೆಂಟ್ ಮಾಡೋದು ಅಂತ ಹೇಳಿದ್ರೆ ಸುಲಭ ಅಲ್ಲ. ಬಹಳ ಜನ ವೀಕ್ಷಕರಿಗೆ ಗೊತ್ತಿರೋದಿಲ್ಲ, ತಾವು ಕ್ರಿಕೆಟ್ ಸೆಲೆಕ್ಷನ್ ಕಮಿಟಿಯ ಮೆಂಬರ್ ಕೂಡ ಆಗಿರಿ 2019 to 23. ಸೊ ಅಂದ್ರೆ ಬೀಂಗ್ ಅ ಪ್ಲೇಯರ್ ಟು ಸೆಲೆಕ್ಷನ್ ಕಮಿಟಿ ಅಂತ ಹೇಳಿದ್ರೆ ಅದೊಂದು ಸಾಧನೆ ಅಂತಾನೆ ನಾವು ಭಾವಿಸಬಹುದು. ಆ ದಿನಗಳಲ್ಲಿ ಕ್ರಿಕೆಟ್ ಮ್ಯಾಚ್ ಅಂತ ಬಂದಾಗ ಬರೀ ಕ್ರಿಕೆಟ್ ಅನ್ನೋ ಕ್ರೀಡೆಗೆ ಇಂಪಾರ್ಟೆನ್ಸ್ ಅನ್ನೋದಕ್ಕಿಂತ ಹೆಚ್ಚಾಗಿ ಒಬ್ಬ ವಿಮೆನ್ ಹೋಗಿ ಆಡೋದು ಕೂಡ ಡಿಫಿಕಲ್ಟ್. ಮಹಿಳೆ ಎದುರಿಸಬೇಕಾದಂತಹ ಚಾಲೆಂಜಸ್ ಆಗಿರಬಹುದು, ಸವಾಲುಗಳು ಬಹಳ ಇರುತ್ತೆ. ಎಲ್ಲಾ ಕ್ಷೇತ್ರದಲ್ಲೂ ಸವಾಲಿರುತ್ತೆ. ಆದ್ರೆ ಕ್ರೀಡೆ ಅಂತ ಬಂದಾಗ, ಯಾಕಂದ್ರೆ ವಿಮೆನ್ ಟೀಮ್ ಅಂದಾಗ ಎಲ್ಲರೂ ಕೂಡ ಮಹಿಳಾ ಸ್ಪರ್ಧಿಗಳಿರ್ತಾರೆ, ಏನೆಲ್ಲ ಚಾಲೆಂಜಸ್ ಅಥವಾ ಸವಾಲುಗಳನ್ನ ಎದುರಿಸಬೇಕಾಗಿತ್ತು ಆ ಸಂದರ್ಭದಲ್ಲಿ? ಓಕೆ, ಸೊ ಟು ಟೆಲ್ ಯು ಫ್ರಾಂಕ್ಲಿ, ಇವನ್ ನಮ್ಮ ಹುಡುಗರಲ್ಲೇ ಆಗಲಿ ಕ್ವಾರ್ಟರ್ಸ್ ಎಲ್ಲ ಅವರು ಫಸ್ಟ್ ಡಿಫ್ರೆನ್ಶಿಯೇಟ್ ಮಾಡೋರೆ, ಈ ಹುಡುಗಿ ಅವಳು ಏನು ಮಾಡ್ತಾಳೆ ಅಂತ ಹೇಳ್ಬಿಟ್ಟು. ಸೊ ಫಸ್ಟ್ ನೋಡ್ತಾರೆ, ನೀವು ಆಡೋದು
ಆಡೋದು ನೋಡ್ಬಿಟ್ಟು ಆಮೇಲೆ ಡಿಸೈಡ್ ಮಾಡ್ತಾರೆ ಅವರು. ಫಸ್ಟ್ ಸ್ಲೋ ಬಾಲ್ ಮಾಡ್ಲಾ ಅದು ಮಾಡ್ಲಾ ಅಂತಾರೆ. ಹೊಡೆಯೋಕ್ಕೆ ಶುರು ಮಾಡಿ ದೇ ಸ್ಟಾರ್ಟ್ ಗೆಟಿಂಗ್ ಅಗ್ರೆಸಿವ್. ಸೊ ಅಲ್ಲಿಂದ ಚಾಲೆಂಜಸ್ ಶುರು ಆಗುತ್ತೆ. ಅದಾದಮೇಲೆ ಸ್ಟೇಟ್ ಇದರಲ್ಲಿ ಬಂದಾಗ ನಾನು ಫಸ್ಟ್ ಐ ಥಿಂಕ್ ಐ ವಾಸ್ ಇನ್ 6th ಸ್ಟ್ಯಾಂಡರ್ಡ್ ಫಸ್ಟ್ ಆಡಿದಾಗ. ಸೊ ಅಲ್ಲಿ ನಮ್ಮ ಸ್ಕೂಲಲ್ಲಿ ತುಂಬ ಸಪೋರ್ಟ್ ಸಿಕ್ತು. ಫಸ್ಟ್ ವೆನ್ ಐ ಟೋಲ್ಡ್ ದಮ್ ದಟ್ ಐ ಆಮ್ ಪ್ಲೇಯಿಂಗ್ ಫಾರ್ ದ ಸ್ಟೇಟ್, ಐ ಹ್ಯಾಡ್ ಟು ಟೈಮ್ ಕನ್ಸ್ಟ್ರೇಂಟ್ಸ್ ಒಂದಿರ್ತಿತ್ತು ಬಿಕಾಸ್ ಐ ನೀಡೆಡ್ ಟೈಮ್ ಫಾರ್ ಪ್ರಾಕ್ಟೀಸ್. ನಾನು ಆಲ್ಮೋಸ್ಟ್ 5:30 9:30ವರೆಗೂ ಪ್ರಾಕ್ಟೀಸ್ ಸೆಷನ್ಸ್ ಇರ್ತಿತ್ತು. ಆಮೇಲೆ ಮತ್ತೆ ಮಧ್ಯಾಹ್ನ 3:15 7:15 ಎಲ್ಲ. ಆರ್ ಸ್ಕೂಲ್ ನಮ್ಮ ಪ್ರಿನ್ಸಿಪಲ್ ಫಸ್ಟ್ ಅನೌನ್ಸ್ ಮಾಡಿದಾಗ ಇಟ್ ವಾಸ್ ಅನ್ ಆನರ್ ಫಾರ್ ದೆಮ್. ಸೊ ದೇ ವರ್ ವೆರಿ ಸಪೋರ್ಟಿವ್. ನಮ್ಮ ಪ್ರಿನ್ಸಿಪಲ್ ಯೂಸ್ ಟು ಗಿವ್ ಮಿ ಲಿಟ್ಲ್ ಎಕ್ಸ್ಟ್ರಾ ಟೈಮ್ ಟು ಜಾಯಿನ್, ಲೇಟ್ ಜಾಯಿನ್ ಮಾಡೋಕ್ಕೆ ಕೊಡ್ತಿದ್ರು. ಆಮೇಲೆ ಸ್ವಲ್ಪ ಅರ್ಲಿ ಹೋಗೋಕ್ಕೆ ಅದೆಲ್ಲ ತುಂಬ ಟೈಮ್ ಕೊಡ್ತಿದ್ರು. ಅವರು ದೇವ್ ಸಪೋರ್ಟೆಡ್ ಅ ಲಾಟ್ ಆಫ್ ಪ್ಲೇಯರ್ಸ್ ಲೈಕ್ ದೀಪಿಕಾ ಪಡುಕೋನ್ ವಾಸ್ ಫ್ರಮ್ ದ ಸೇಮ್ ಸ್ಕೂಲ್, ನಿಶಾ ಮಿಲೆಟೋ, ರೇಷ್ಮಾ ಮಿಲೆಟ್ ಸ್ವಿಮ್ಮರ್ ಇದ್ದರು. ಅವ್ರನ್ನೆಲ್ಲನೂ ತುಂಬ ಇದು ಮಾಡಿದರು. ಚಾಲೆಂಜಸ್ ಅಂತ ನೋಡಬೇಕಂದ್ರೆ ನಮ್ಮ ಓನ್ ದೇರ್ ವರ್ ಅ ಫ್ಯೂ ಪೀಪಲ್ ಇನ್ ದ ಓನ್ ಪಿ ಇ ಡಿಪಾರ್ಟ್ಮೆಂಟಲ್ಲಿ ಹೂ ವರ್ ಮೆನ್ ಹೂ ಅವ್ರಿಗೆ ಅಷ್ಟೊಂದು ಆಗ್ತಿರ್ಲಿಲ್ಲ ನಾವು ಆಡೋದು ಅದೆಲ್ಲ. ಸೊ ನಮಗೆ ಕನ್ಸ್ಟ್ರೆಂಟ್ಸ್ ಇರ್ತಿತ್ತು. ಬೀಯಿಂಗ್ ಅ ಪ್ಲೇ ಐ ವಾಸ್ ನಾಟ್ ಅಲೌಡ್ ಟು ಪ್ಲೇ ವಿತ್ ದ ಬಾಯ್ಸ್ ದೇರ್ ಇನ್ ದ ಸ್ಕೂಲ್ ಕ್ಯಾಂಪಸ್ ಅದೆಲ್ಲ. ಸೊ ದೋಸ್ ಕೈಂಡ್ ಆಫ್ ಚಾಲೆಂಜಸ್ ಐ ಹ್ಯಾಡ್ ಟು ಓವರ್ಕಮ್ ಬೈ ಸೇಯಿಂಗ್ ದಟ್ ಓಕೆ ನಾನು ಹೆಂಗೋ ಮಾಡ್ತೀನಿ, ಐ ವಿಲ್ ಪ್ಲೇ ಔಟ್ಸೈಡ್ ಆ್ಯಂಡ್ ಡೂ ಅಂತ ಹೇಳ್ಬಿಟ್ಟು ಆ ಥರ ಇರ್ತಿತ್ತು. ಕೋಎಡ್ ಕ್ಯಾಂಪಲ್ಲಿ ನಾನು ಜಾಯ್ನ್ ಆದಾಗ ಚಾಲೆಂಜಸ್ ಇನ್ ದ ಸೆನ್ಸ್ ಫಿಸಿಕಲ್ ಚಾಲೆಂಜಸ್ ಒಂದೊಂದ್ಸತಿ ಇರ್ತಿತ್ತು. ಒನ್ಸ್ ಯು ಆರ್ ಗುಡ್ ಅಂತ ಗೊತ್ತಾದಾಗ ದೇ ಯೂಸ್ ಟು ಬಿ ಲಾಟ್ ಆಫ್ ಹುಡುಗಿರು ಹೊಡೆಯೋಕ್ಕೆ ಶುರು ಮಾಡಿಬಿಟ್ರೆ ದೇ ಸ್ಟಾರ್ಟ್ ಗೆಟಿಂಗ್ ಅಗ್ರೆಸಿವ್. ಸೊ ಸಮ್ಟೈಮ್ಸ್ ದೇರ್ ವರ್ ಚಾನ್ಸಸ್ ಆಫ್ ಇಂಜುರೀಸ್ ಆ್ಯಂಡ್ ಆಲ್ ದೋಸ್ ಥಿಂಗ್ಸ್. ಬಟ್ ವಿ ಆಲ್ ಓವರ್ಕೇಮ್ ದಟ್ ಥಿಂಕಿಂಗ್ ದಟ್ ಓಕೆ ಹಾಕಿ ಎಷ್ಟು ಹಾಕ್ತಿರೋ ಹಾಕಿ ನಾವು ವಿಲ್ ಫೇಸ್ ಇಟ್. ಈವನ್ ಇಫ್ ಯು ಗೆಟ್ ಇಂಜರ್ಡ್ ವಿ ಯೂಸ್ ಟು ನೆವರ್ ಶೋ ಆರ್ ಪೇನ್ ಆರ್ ಎನಿಥಿಂಗ್. ಸೊ ಬಟ್ ದ್ಯಾಟ್ ಆಲ್ಸೋ ನಮ್ಮ ಗೇಮ್ ಇಂಪ್ರೂವ್ ಆಯ್ತು ಅದರಿಂದ. ಸೊ ಹುಡುಗರ ಜೊತೆ ಆಡಿ ಪರ್ಫಾರ್ಮೆನ್ಸ್ ವಿತ್ ದ ಗರ್ಲ್ಸ್ ಬಿಕೇಮ್ ಬೆಟರ್. ಸೊ ಆಲ್ ದೋಸ್ ಚಾಲೆಂಜಸ್ ಹ್ಯಾವ್ ಬಿನ್ ದೇರ್. ಪ್ರಾಕ್ಟೀಸ್ ಸೆಷನು ಅಷ್ಟೇ, ಐ ಮೀನ್ ಓದೋದು ಅಷ್ಟೇ, ಲಾಟ್ ಆಫ್ ಟೈಮ್ ಯೂಸ್ ಟು ಗೋ ಇನ್ ದ್ಯಾಟ್. ಒಂದೊಂದ್ಸತಿ ಟೆಸ್ಟ್ ಮಿಸ್ ಆಗ್ತಿತ್ತು. ಸೊ ದೇ ಟು ರೀಕಂಡಕ್ಟ್ ಅ ಟೆಸ್ಟ್ ಫಾರ್ ಮೀ ಸೆಪ್ರೇಟ್ಲಿ. ನಾವು ಸೆಪ್ರೇಟಾಗಿ ಬರೀಬೇಕಾಗಿತ್ತು. ಆ್ಯಂಡ್ ಅದೇ ನೀವು ಸ್ಕೂಲಲ್ಲಿ ಪರ್ಫಾರ್ಮ್ ಮಾಡ್ತಿರೋ ಇಲ್ವೋ ಅಂತ ಸೋ ಮೆನಿ ನಮ್ಮ ಓನ್ ಫ್ಯೂ ಪೀಪಲ್ ಯೂಸ್ ಟು ಚಾಲೆಂಜಸ್ ವೆದರ್ ನೀವು ಸ್ಟಡೀಸ್ ಬ್ಯಾಲೆನ್ಸ್ ಮಾಡೋಕ್ಕಾಗತ್ತಾ ಅದು ಇದು ಅಂತೆಲ್ಲ ದೆ ವರ್ ಲಾಟ್ ಆಫ್ ಕ್ವೆಶನ್ಸ್ ರೇಸ್ಡ್. ಸೊ ಅದನ್ನೆಲ್ಲ ನಾವು I somehow made up because I used to compensate by reading a lot more. ನಂಗೆ ಗೊತ್ತಿತ್ತು I have very little time and I have to read a lot more than the others ಅಂತ ಹೇಳ್ಬಿಟ್ಟು. So somehow I could manage. ಸಾಧಿಸಿದಿರಲ್ಲ ಎರಡೂ ಕ್ಷೇತ್ರದಲ್ಲಿ, ಅದೇ ಖುಷಿ ವಿಚಾರ. ಕ್ರಿಕೆಟ್ ಒಂದ್ ಕಡೆ ಆದ್ರೆ ಬಾಸ್ಕೆಟ್ ಬಾಲ್, ಥ್ರೋ ಬಾಲ್ ಈ ರೀತಿ ಆಟಗಳು ತಾವು ಆಗ್ಲೇ ಹೇಳಿದ್ರೆ ದೀಪಿಕಾ ಪಡುಕೋಣ್ ಹಾಗೇನೆ ನೀವು ಕೂಡ ಒಟ್ಟಿಗೆ. ದೀಪಿಕಾ ಪಡುಕೋಣೆ ಕೂಡ ನಮ್ಮ ಕರ್ನಾಟಕದವರು, ಅವರು ಕೂಡ ವಿಶ್ವ ಮಟ್ಟದಲ್ಲಿ ಸಾಧನೆ ಮಾಡ್ತಿದ್ದಾರೆ. ತಾವು ವೈದ್ಯಕೀಯ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದೀರಾ, ಕ್ರಿಕೆಟ್ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದೀರಾ. ಸೊ ಆ ದಿನಗಳನ್ನ ನೆನಪಿಸ್ಕೊಳ್ಳೋದಾದ್ರೆ, ಯಾಕಂದ್ರೆ ಬೆಂಗಳೂರು ಅಂತ ಹೇಳಿದ್ರೆ ಒಂದ್ ರೀತಿ ಎಲ್ಲ ಒಂದು ಕಲ್ಚರಲಿ ಕ್ರೀಡೆಗಳಿಗೆ ಒಂದು ಹಬ್ ಇದ್ದ ಹಾಗೆ. ಇಲ್ಲಿ ಬಂದು ಒಂದ್ ಸ್ವಲ್ಪ ಟ್ರೈನ್ ಆಗಿ ಹೋದ್ರೆ ಅವ್ರು ಎಲ್ಲಾ ಮಟ್ಟದಲ್ಲೂ ಕೂಡ ಗುರುತಿಸ್ಕೊಳ್ಬಹುದು ಅಂತ. ಸೊ ಏನ್ ನೆನಪಾಗುತ್ತೆ ಅಂತ? ಇದರಲ್ಲಿ ನಮ್ಮಲ್ಲಿ ದೀಪಿಕಾ ಪಡುಕೋನ್ ವಾಸ್ ಇನ್ ದ ಹಿಂದಿ ಸೆಕ್ಷನಲ್ಲಿ ಇದ್ದರು. ಅವ್ರ ಸೆಕೆಂಡ್ ಲ್ಯಾಂಗ್ವೇಜ್ ವಾಸ್ ಹಿಂದಿ, ನಮ್ಮದು ಕನ್ನಡ ಇರ್ತಿತ್ತು. ಸೊ ಅವಾಗ ನಮ್ಮಲ್ಲಿ ಅದೇ ನಮ್ಮ ಸ್ಕೂಲಲ್ಲಿ ತುಂಬ ಸಪೋರ್ಟ್ ಸಿಕ್ತು ನಮಗೆ. ಹೇಳಿದ್ನಲ್ಲ ಪ್ರಾಕ್ಟೀಸ್ ವೈಸ್ ಅದೆಲ್ಲ ತುಂಬ ಇದು ಕೊಟ್ಟರು. ಆ್ಯಂಡ್ ಇವನ್ ಮೌಂಟ್ ಕಾಮಲಲ್ಲಿ ದೇ ಸಪೋರ್ಟೆಡ್ ಅಸ್ ಅ ಲಾಟ್ ಫಾರ್ ಸ್ಪೋರ್ಟ್ಸ್ ಆ್ಯಂಡ್ ಆಲ್ ದೋಸ್ ಥಿಂಗ್ಸ್. ಸೊ ದೀಪಿಕಾ ಒಂದು ಇನ್ಸ್ಟೆನ್ಸ್ ಅಂದರೆ ಅವಳು ಶಿ ವಾಸ್ ವೆರಿ ಪರ್ಸಿಸ್ಟೆಂಟ್. ಅವಳಿಗೆ ಏನಾರು ಬೇಕಂದರೆ ಶಿ ಯೂಸ್ ಟು ಮೇಕ್ ಶ್ಯೂರ್ ಶಿ ಗೆಟ್ಸ್ ಇಟ್. ಅಂಡ್ ಹೈ ಜಂಪ್ ಇವೆಂಟ್ ಐ ರಿಮೆಂಬರ್ ಶಿ ಹ್ಯಾಡ್ ಆ್ಯಕ್ಚುಲಿ ವನ್ ದ ಗೋಲ್ಡ್ ಮೆಡಲ್. ಬಟ್ ಅವಳು ರೆಕಾರ್ಡ್ ಬ್ರೇಕ್ ಮಾಡಬೇಕಂತ ಶಿ 1 hour ಟ್ರೈ ಮಾಡಿ ಅದು ಸಿಗೋವರೆಗೂ ಶಿ ಡಿಡ್ಂಟ್ ಲೀವ್. ಸೊ ಅವಾಗಿಂದ ಶಿ ಇಸ್ ಬಿನ್ ಅ ವೆರಿ ಲೈಕ್ ಆಂಬಿಷಿಯಸ್ ಆ್ಯಂಡ್ ಅವಳಿಗೆ ಏನು ಬೇಕೋ ಅದನ್ನು ಸಾಧಿಸಿದ್ದಾಳೆ. ಸೊ ವಿ ಆರ್ ರಿಯಲಿ ಪ್ರೌಡ್ ಆಫ್ ಹರ್ ಅಚೀವ್ಮೆಂಟ್ಸ್. ಬಹಳ ಸಂತೋಷ, ನಮ್ಮ ಕರ್ನಾಟಕದವರ. ಸೊ ಒಂದ್ ಕಡೆ ಕ್ರಿಕೆಟ್ ಆಟದಲ್ಲಿ ತಾವು ಆಡಿದ್ರೆ ಅಲ್ಲಿಯ ಚಾಲೆಂಜಸ್ ಗೊತ್ತಿತ್ತು. ಸೊ ಅದಾದ್ಮೇಲೆ ಕ್ರಿಕೆಟ್ ಕಮಿಟಿ, ಸೆಲೆಕ್ಷನ್ ಕಮಿಟಿಯಲ್ಲಿ ತಾವು ಒಂದು ಮೆಂಬರ್ ಆಗ್ತೀರಿ. ಸೊ ಹೇಗೆ, ಯಾಕಂತ ಹೇಳಿದ್ರೆ ಅವತ್ತಿನ ಕ್ರಿಕೆಟ್ಗೂ ಇವತ್ತಿನ ಕ್ರಿಕೆಟ್ಗೂ ಏನ್ ವ್ಯತ್ಯಾಸ ಇದೆ, ಜೊತೆಗೆ ಸೊ ಪ್ಲಸ್ ಅಂಡ್ ಮೈನಸ್ ಏನಿದೆ, ಏನ್ ಇಂಪ್ರೂವ್ ಆಗಿದೆ, ಏನ್ ಇಂಪ್ರೂವ್ ಆಗ್ಬೇಕು ಅನಿಸ್ತು ತಮ್ಗೆ? ಓಕೆ, ಸೊ ನಾನು ಆ್ಯಕ್ಚುಲಿ ಇನಿಷಿಯಲ್ ಡೇಸ್ ನಾನು ಆ್ಯಕ್ಚುಲಿ ಕಂಪೇರ್ ಮಾಡೋಂಗಿದ್ರೆ ದೇರ್ ಇಸ್ ಅ ಲಾಟ್ ಆಫ್ ಡಿಫ್ರೆನ್ಸ್, ಅಜಗಜಾಂತರ ಡಿಫ್ರೆನ್ಸ್ ಇದೆ. ನಾವು ಫಸ್ಟ್ ಆಡೋಕ್ಕೆ ಶುರು ಮಾಡಿದಾಗಂತೂ ದೇರ್ ವಾಸ್ ವುಮೆನ್ಸ್ ಅಸೋಸಿಯೇಷನ್ ಆಫ್ ಇಂಡಿಯಾ ಅಂತ ಇತ್ತು. ಸೊ ಅಲ್ಲಿ ಅಷ್ಟೊಂದು ಸಪೋರ್ಟ್ ಸಿಗ್ತಿರಲಿಲ್ಲ, ಮಾನಿಟ್ರಿ ಆಗಲಿ ಈವನ್ ಫೆಸಿಲಿಟೀಸ್ ಅದೆಲ್ಲ ನಮ್ಗೆ ಅಷ್ಟೊಂದು ಇರ್ತಿರ್ಲಿಲ್ಲ. ನಾವು ಸ್ಟೇಟಿಗೆ ಆಡಿದ್ರೂ ವಿ ಯೂಸ್ ಟು ಟ್ರಾವೆಲ್ ಇನ್ ಅನ್ರಿಸರ್ವ್ಡ್ ಕಂಪಾರ್ಟ್ಮೆಂಟ್ಸ್, ಆ ಥರ ಎಲ್ಲ ಟ್ರಾವೆಲ್ ಮಾಡಿದ್ವಿ. ಬಟ್ ಆರ್ ಪ್ಯಾಷನ್ ಫಾರ್ ದ ಗೇಮ್ ವಾಸ್ ಸೋ ಮಚ್ ದಟ್ ಇದನ್ನೆಲ್ಲ ಒಂಥರ ತುಂಬ ಚಿಕ್ಕದಾಗಿ ಇತ್ತು. ವಿ ಯೂಸ್ ಟು ಜಸ್ಟ್ ಲೈಕ್ ಟ್ರಾವೆಲಿಂಗ್ ವಿತ್ ದ ಟೀಮ್
ಟೀಮ್, ಗೋಯಿಂಗ್ ಆ್ಯಂಡ್ ಪ್ಲೇಯಿಂಗ್ ಅಗೇನ್ಸ್ಟ್ ಅದರ್ ಟೀಮ್ಸ್, ಅದೆಲ್ಲ ನಮ್ಗೆ ತುಂಬ ಒಂಥರ ಆಸಕ್ತಿ ಇತ್ತು ಅಂತ ವಿ ವೆಂಟ್ ಫಾರ್ ಇಟ್. ಸೊ ಅಲ್ಲಿಂದ ಶುರು ಮಾಡಿದ್ದು. ನಾನು ಸೆಕೆಂಡ್ PU ವರೆಗೂ ಆಡಿದೆ. ಅದಾದಮೇಲೆ ವೆನ್ ಐ ಜಾಯಿನ್ ಮೆಡಿಕಲ್ ಕಾಲೇಜ್, ಅಲ್ಲಿ ಸ್ವಲ್ಪ ಇದು ಮಾಡಿದರು, ಯಾಕಂದರೆ ಯು ಹ್ಯಾವ್ ಟು ಡಿಸೈಡ್ ಬಿಟ್ವೀನ್ ಮೆಡಿಸಿನ್ ಆ್ಯಂಡ್ ಕ್ರಿಕೆಟ್ ಅಂತ ಹೇಳಿದರು. ಸೊ ಐ ವಾಸ್ ಲೈಕ್ ಓಕೆ, ಐ ಹ್ಯಾಡ್ ಟು ಟೇಕ್ ಅ ಕಾಲ್ ಅಟ್ ದಟ್ ಪಾಯಿಂಟ್, ಯಾಕಂದರೆ ಅಷ್ಟು ಸಪೋರ್ಟ್ ಇರ್ತಿರಲಿಲ್ಲ ಆ್ಯಂಡ್ ಫ್ಯೂಚರ್ ಏನಿದೆ ಅಂತ ವಿ ಕುಡಂಟ್ ಪ್ರಿಡಿಕ್ಟ್. ದೋ ದೆ ವರ್ ಪೀಪಲ್ ಲೈಕ್ ಶಾಂತರಂಗಸ್ವಾಮಿ ಮೇಡಮ್ ಅವರೆಲ್ಲ ಇದ್ರಲ್ಲ, ಅವ್ರು ತುಂಬ ಸಪೋರ್ಟ್ ಎಲ್ಲ ಮಾಡಿದರು. ಬಟ್ ಅಟ್ ದಟ್ ಪಾಯಿಂಟ್ ಐ ಹ್ಯಾಡ್ ಟು ಟೇಕ್ ಅ ಕಾಲ್, ಯಾಕಂದರೆ ಪ್ರೊಫೆಷ್ನಲಿ ವಿ ಡಿಂಟ್ ನೋ ವಾಟ್ ಅವರ್ ಫ್ಯೂಚರ್ ವುಡ್ ಬಿ. ಸೊ ಮೆನಿ ಪೀಪಲ್ ಆ ಟೈಮ್ ಆದಮೇಲೆ ಸ್ವಲ್ಪ ಡಿವಿಯೇಷನ್ ಆಯಿತು. ಸೊ ಐ ಜಾಯಿನ್ ಮೆಡಿಸಿನ್. ಅದಾದಮೇಲೆ ಅಲ್ಲಿ ನಾನು ಬಾಸ್ಕೆಟ್ಬಾಲ್ ತುಂಬ ಇದ್ದಿತ್ತು. ಸೊ ಐ ಸ್ಟಾರ್ಟೆಡ್ ಪ್ಲೇಯಿಂಗ್, ಪ್ರಾಕ್ಟೀಸ್ ಮಾಡಿಕೊಂಡು ಕಾಲೇಜ್ ಟೀಮ್ಗೆ ಆಡಿದೆ. ಎವ್ರಿ ಇಯರ್ ವಿ ಇಷ್ಟು ಗೋಡು ಪುಣೆ ಆ್ಯಂಡ್ ಪ್ಲೇನ್ AFMC ಎಲ್ಲ ಮಾಡಿದ್ವಿ. ಆ್ಯಂಡ್ ಥ್ರೋಬಾಲು ನಾನು ಮುಂಚೆಯಿಂದ ಆಡ್ತಾಯಿದ್ದೆ, ಸ್ಕೂಲಿಂದನೂ ಆಡ್ಕೊಂಡು ಬಂದಿದ್ದೀನಿ. ಸೊ ದಟ್ ಆಲ್ಸೋ ಕಂಟಿನ್ಯೂಡ್. ಯೂನಿವರ್ಸಿಟಿ ಲೆವೆಲ್ಗೂ ಸೆಲೆಕ್ಟ್ ಆದೆ ನಾನು ಬಾಸ್ಕೆಟ್ಬಾಲಲ್ಲಿ. ಸೊ ಹಾಗೆ ಮಾಡಿಕೊಂಡು ಆಮೇಲೆ ಬ್ಯಾಪ್ಟಿಸ್ಟಲ್ಲಿ ನಾನು PG ಮಾಡಿದೆ, ಪೋಸ್ಟ್ ಗ್ರ್ಯಾಜುಯೇಷನ್. ಅಲ್ಲಿ ತುಂಬ ಬ್ಯುಸಿ ಇತ್ತು. ಸೊ ಐ ಹಾರ್ಡ್ಲಿ ಗಾಟ್ ಎನಿಥಿಂಗ್, ಬಟ್ ಅಲ್ಲೂ ಸ್ಪೋರ್ಟ್ಸ್ ಇವೆಂಟ್ಸ್ ಆಗ್ತಿತ್ತು ಪ್ರತಿ ವರ್ಷ. ಸೊ ಅಲ್ಲಿ ಒಂಚೂರು ಕ್ರಿಕೆಟ್ ಎಲ್ಲ ಆಡ್ತಿದ್ದೆ. ಅದಾದಮೇಲೆ ಟರ್ನಿಂಗ್ ಪಾಯಿಂಟ್ ಬಂತು. ಆಫ್ಟರ್ ದ್ಯಾಟ್ ನಾನು ಎಲ್ಲೋ ಕ್ರಿಕೆಟ್ ಎಲ್ಲೋ ಹೋಗಿಬಿಟ್ಟಿತ್ತು, ಸಮ್ವೇರ್ ಇಟ್ ಹೆಡ್ ಗಾಟ್ ಶ್ಯಾಡೋಡ್. ಏನು ಮಾಡೋದು, ಕ್ರಿಕೆಟ್ ಯಾವಾಗಾರು ಆಡ್ತೀನೋ ಇಲ್ವೋ ಅನ್ನೋ ಟೈಮಲ್ಲಿ ಯಾರೋ ಅಪ್ರೋಚ್ ಮಾಡಿದ್ರು, ಇಲ್ಲಿ ಈ ಥರ ಒಂದು ಕ್ರಿಕೆಟ್ ಕ್ಲಬ್ ಫಾರ್ಮ್ ಮಾಡ್ತಾಯಿದ್ದೀವಿ, ಬರ್ತೀರಾ ಅಂತ ಹೇಳ್ಬಿಟ್ಟು, ಫಾರ್ ವರ್ಕಿಂಗ್ ಪ್ರೊಫೆಷನಲ್ಸ್. ಸೊ ಐ ಸೆಡ್ ವೈ ನಾಟ್ ಅಂತ ಹೇಳ್ಬಿಟ್ಟು ನಾನು ಮತ್ತೆ ಸ್ಟಾರ್ಟ್ ಮಾಡಿದೆ. ಟು ಸ್ಟಾರ್ಟ್ ಆಫ್ ಆಫ್ಟರ್ 13 years ಇಟ್ ವಾಸ್ ಅ ಲಿಟಲ್ ಡಿಫಿಕಲ್ಟ್, ದೋ ಐ ವಾಸ್ ಕಂಟಿನ್ಯೂಯಿಂಗ್ ವಿತ್ ಅದರ್ ಸ್ಪೋರ್ಟ್ಸ್. ಕ್ರಿಕೆಟ್ ಅಗೇನ್ ಇಟ್ ವಾಸ್ ಅ ಚಾಲೆಂಜ್, ಬಟ್ ಐ ಟುಕ್ ಇಟ್ ಅಪ್ ಆಸ್ ಅ ಥಿಂಗ್. ಐ ವಾಸ್ ಲೈಕ್ ಇಟ್ಸ್ ಆಲ್ವೇಸ್ ಬಿನ್ ಮೈ ಪ್ಯಾಷನ್ ಅಂತ ಹೇಳ್ಬಿಟ್ಟು ನಾನು ಸ್ಟಾರ್ಟ್ ಮಾಡಿದೆ. ಲಕ್ಷ್ಮಿ ವಿ ಕುಮಾರ್ ಅಂತ, ಶಿ ಹೆಲ್ಪ್ ಮೀ. ಸೊ ಐ ಸ್ಟಾರ್ಟೆಡ್ ಪ್ರಾಕ್ಟಿಸಿಂಗ್ ವಿತ್ ಹರ್ ಜಸ್ಟ್ ಕ್ರಿಕೆಟ್ ಗ್ರೌಂಡಲ್ಲಿ. ಪ್ರಾಕ್ಟೀಸ್ ಮಾಡಿಕೊಂಡು ವಿ ವೆಂಟ್ ಟು ಸಿಂಗಪೂರ್, ವಿ ವೆಂಟ್ ಟು ಶ್ರೀಲಂಕಾ. ಅಲ್ಲಿ ಹೋಗ್ಬಿಟ್ಟು ಆಡಿದ್ವಿ ಅಗೇನ್ಸ್ಟ್ ದೇರ್ ಸೈಡ್. ಅಲ್ಲಿ ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಎಲ್ಲ ಬಂತು. ಇನ್ಫ್ಯಾಕ್ಟ್ ದ ಶ್ರೀಲಂಕನ್ ವೆಟ್ರನ್ಸ್ ಟೀಮ್ ದೇ ಗಿಫ್ಟೆಡ್ ಮಿ ಅ ಶರ್ಟ್ ಆಲ್ಸೋ. ಸೊ ಆ ಥರ ಇತ್ತು. ಆ್ಯಂಡ್ ಸಿಂಗಪೂರ್ ಆಲ್ಸೋ ವಿ ಹ್ಯಾಡ್ ಅ ವೆರಿ ಗುಡ್ ಟೂರ್ನಮೆಂಟ್. ಸೊ ಅಲ್ಲಿಂದ ಸ್ಟಾರ್ಟ್ ಆಯಿತು. ದೆನ್ ಅಗೇನ್ ಐ ಕೇಮ್ ಬ್ಯಾಕ್. ಸೆಕೆಂಡ್ ಇನ್ನಿಂಗ್ಸ್ ನಾನು ಝೋನಲ್ಸ್ಗೆ ಆ್ಯಕ್ಚುಲಿ ಸೆಲೆಕ್ಟ್ ಆಗಿದೆ. ಬಟ್ ಅಟ್ ದಟ್ ಪಾಯಿಂಟ್ ಏಜ್ ಕ್ಯಾಚಸ್ ಅಪ್ ಅಂತಾರಲ್ಲ, ಸೊ ದೇರ್ ಇಸ್ ಅನ್ ಇಶ್ಯೂ ಆಫ್ ಫಿಟ್ನೆಸ್. ಇಲ್ಲಿ ಮೆಡಿಕಲ್ ಮಾಡಿಕೊಂಡು ಫಿಟ್ನೆಸ್ಸು ಮಾಡಿಕೊಂಡು ಆಡೋದು, ಇಟ್ ವಾಸ್ ಅ ಲಿಟಲ್ ಚಾಲೆಂಜಿಂಗ್ ಟು ಪ್ಲೇ ಅಟ್ ದಟ್ ಲೆವೆಲ್. But slowly somebody approached me asking that, though I was in form and all that, fitness salpa idittu, so I had to take a step back from there. But they asked me, selection committee alli idu martira anta heli. For me it was an honor, and I definitely wanted to stay in touch with cricket, so I agreed. So allinda I started my journey of thing in the selection committee. Shanta madam was actually the person who introduced us to her. So, I mean, introduced me to the selection committee. So I'm really grateful. ಓಕೆ, ಬಹಳ ಸಂತೋಷ. ಅಂದರೆ ಕ್ರಿಕೆಟ್ ಅನ್ನೋ ಒಂದು ಕ್ರೀಡೆನ ಒಬ್ಬ ಮಹಿಳೆಯಾಗಿ ಆರಂಭಿಸಿ ಅದಾದಮೇಲೆ ಅದೇ ಸೆಲೆಕ್ಷನ್ ಕಮಿಟಿಗೆ ತಾವು ಬಂದಿದ್ದು ನಮಗೂ ಕೂಡ ಬಹಳ ಸಂತೋಷ ಅನಿಸುತ್ತೆ. ಜೊತೆಗೆ ಈ ಕ್ರಿಕೆಟ್ ಅನ್ನೋದು ಒಂದು ಪ್ಯಾಷನ್ ಅಂತ ತಾವು ಹೇಳಿದ್ರಿ, ಜೊತೆಗೆ ಓದು. ತಾವು ಶೈಕ್ಷಣಿಕವಾಗಿ ಕೂಡ ಮುಂದಿದ್ರಿ. ನಾವು ಬಹಳ ಸಾರಿ ಗಮನಿಸ್ತೀವಿ, 2 ದೋಣಿಗಳ ಮೇಲೆ ಕಾಲಿಡಬಾರ್ದು ಅಂತ ಹೇಳ್ತೀವಿ, ಬಟ್ ನೀವು 2 ದೋಣಿಗಳ ಮೇಲೆ ಕಾಲಿಟ್ಟು 2 ಕೂಡ ಸರಿದೂಗಿಸ್ಕೊಂಡು ಹೋಗಿದ್ರಿ. ತಾವು ಓದಿರೋ ಕ್ಲಾಸಸ್ಸಲ್ಲಿ ಅಥವಾ 10th ಅಥವಾ PUC ಅದರಲ್ಲೂ ಕೂಡ ತಾವು ಮೆರಿಟ್ ಸ್ಟೂಡೆಂಟ್. CET ರ್ಯಾಂಕಿಂಗ್ ನಾನೇನು ನೋಡಿದೆ, 192 ರ್ಯಾಂಕಿಂಗ್ ಬಂದಿತ್ತು ಅಂತ. ಹೇಗೆ ಅಂತ, ಯಾಕಂದರೆ ನೋಡ್ತಿರುವಂತಹ ಬಹಳ ಜನ ಪೇರೆಂಟ್ಸ್ ಅಥವಾ ಮಕ್ಕಳಿಗೆ ಆಸೆ ಇರುತ್ತೆ ಸ್ಪೋರ್ಟ್ಸಲ್ಲಿ ಇರಬೇಕು ಅಂತ, ಅಪ್ಪ ಅಮ್ಮಂಗೆ ಮಕ್ಕಳು ಓದಲಿ ಅಂತ ಇರುತ್ತೆ. ಆದರೆ ಅವ್ರು ಅಂದ್ಕೊಳ್ತಾರೆ ಎಲ್ಲಿ ಸ್ಪೋರ್ಟ್ಸ್ಗೆ ಹೋದರೆ ಮಕ್ಕಳು ಓದೋದಿಲ್ಲ ಅಂತ. ಆದರೆ ತಾವು 2ರಲ್ಲೂ ಕೂಡ ಸರಿದೂಗಿಸ್ಕೊಂಡು ಹೋಗಿದ್ದೀರಿ. ಹೇಗೆ ನೀವು ಓದಿನ ಕಡೆಗೂ ಗಮನ ಹರಿಸೋದಕ್ಕೆ ಸಾಧ್ಯ ಆಯಿತು ಅಂತ? ಸೊ ಫಸ್ಟ್ಲಿ ಐ ಥಿಂಕ್ ಇದಕ್ಕೆ ಇಫ್ ಐ ಹ್ಯಾವ್ ಟು tell you how I've achieved this, it's with the help of a lot of people who have supported me. Firstly, my parents, actually they've been very supportive. Papa agli mummy agli, they never stopped me. Or ನೀನು ಏನು ಮಾಡ್ತೀಯೋ ಮಾಡ್ಕೋ ಅಂತ ಫಸ್ಟಿಂದ ದೇ ಹ್ಯಾವ್ ಬಿನ್ ವೆರಿ ಓಪನ್. ನಾನು ಏನು ಬೇಕಾದ್ರೂ ನೀನು ಆಡಂಗಿದ್ರೆ ಆಡ್ಕೋ, ಓದಂಗಿದ್ರೆ ಓದ್ಕೋ, ಬಟ್ ಸಮ್ ಇದರಲ್ಲಿ ಅದನ್ನು ಯಾವುದನ್ನು ನೆಗ್ಲೆಕ್ಟ್ ಮಾಡಬೇಡ ಅಂತ ಅಷ್ಟೇ ಹೇಳಿದರು. ಸೊ ದಟ್ ವಾಸ್ ಆಲ್ವೇಸ್ ಬಿಹೈಂಡ್ ಮೈ ಮೈಂಡ್. ಅವ್ರು ಇಟ್ಟಿರೋ ನನ್ನ ಕಾನ್ಫಿಡೆನ್ಸ್ ಇದೆಯಲ್ಲ, ದಟ್ ವಾಸ್ ಲೈಕ್ ಅ ಪ್ರೆಷರ್ ಫಾರ್ ಮಿ. ಓಕೆ, ಅವ್ರು ಅಷ್ಟೊಂದು ನಂಬಿಕೆ ಇಟ್ಕೊಂಡು ನನ್ನ ಕ್ರಿಕೆಟ್ಗೆಲ್ಲ ಸಪೋರ್ಟ್ ಮಾಡ್ತಿದ್ದಾರೆ ಅಂತ ಹೇಳಿಬಿಟ್ಟು ಇಟ್ ವಾಸ್ ಆಲ್ವೇಸ್ ದೇರ್ ದಟ್ ಐ ಹ್ಯಾವ್ ಟು ಡೂ ಸಮಥಿಂಗ್ ಆ್ಯಂಡ್ ಹ್ಯಾವ್ ಟು ಡೂ ವೆಲ್ ಇನ್ ದಟ್, ಆ್ಯಂಡ್ ಐ ಕಾಂಟ್ ಲೀವ್ ಸ್ಟಡೀಸ್, ಐ ಕಾಂಟ್ ನೆಗ್ಲೆಕ್ಟ್ ಇಟ್ ಅಂತ ಇತ್ತು. ಸೊ ನಾನು ಫಸ್ಟ್ ಸ್ಟ್ಯಾಂಡರ್ಡಿಂದ ಆ್ಯಕ್ಚುಲಿ ನಾನು ಏನೋ ಒಂದು ಸಮ್ ಆಫ್ ದಿ ಅದರ್ ಹಾಬಿ ಐ ಯೂಸ್ ಟು ಆಲ್ವೇಸ್ ಪರ್ಸ್ಯೂ. ಐ ವಾಸ್ ನೆವರ್ ನನಗೆ ಆ್ಯಕ್ಚುಲಿ ಐ ರಿಯಲೈಸ್ ದಟ್ ಕ್ರಿಕೆಟ್ ಬ್ರಾಟ್ ಇನ್ ಅ ಲಾಟ್ ಆಫ್ ಡಿಸಿಪ್ಲಿನ್ ಇನ್ ಟು ಮೀ ವಿತ್ ರೆಸ್ಪೆಕ್ಟ್ ಟು ಮೈ ಸ್ಟಡೀಸ್ ಆಲ್ಸೋ. ಯಾಕಂದರೆ ನಂಗೆ ಟೈಮ್ ಎಷ್ಟು ಕಡಿಮೆ ಇರ್ತಿತ್ತು ಅಂದರೆ ಬಿಕಾಸ್ ಆಫ್ ಪ್ರಾಕ್ಟೀಸ್ ಅದು
ಆ ಟೈಮ್ನ ಎಷ್ಟು ನೆವರ್ ವೇಸ್ಟ್. ನಾನು ಐ ಹ್ಯಾಡ್ ಟು ರೀಡ್ ಅಂತ ಹೇಳ್ಬಿಟ್ಟು ನಾನು ಆ್ಯಕ್ಚುಲಿ ಇಸ್ ಟು ಬಿ ಮೋರ್ ಫೋಕಸ್. ಸೊ ಐ ಫೀಲ್ ದಟ್ ಬ್ರಾಟ್ ಇನ್ ಅ ಲಾಟ್ ಆಫ್ ಡಿಸಿಪ್ಲಿನ್. ಸೊ ಬರ್ತಾ ಬರ್ತಾ ಐ ವಾಸ್ 5th or 3rd or always 2nd in school, and somehow 92% I could manage in ICSE. ಆ್ಯಂಡ್ ಪಪ್ಪ ಮಮ್ಮಿ ಆಗಲಿ ಅವರು ತುಂಬ ಸಪೋರ್ಟ್ ಮಾಡಿದ್ರು. ಪ್ರಾಕ್ಟೀಸ್ಗೆಲ್ಲ ಅವರೇ ಕರ್ಕೊಂಬರೋರು. ಆ್ಯಂಡ್ ಪಪ್ಪ ಎಷ್ಟು 5 ಗಂಟೆಯಿಂದ ಎದ್ದು ಅವರೇ ಬರೋದು ಪ್ರಾಕ್ಟೀಸ್ಗೆ, ಅದೆಲ್ಲ ಕರ್ಕೊಂಬರೋರು. ಮಮ್ಮಿ ಆಲ್ಸೋ ಶಿ ವಾಸ್ ಆಲ್ಸೋ ವೆರಿ ಸಪೋರ್ಟಿವ್. ಆ್ಯಂಡ್ ಪ್ರಾಜೆಕ್ಟ್ಸ್ಗೆಲ್ಲ ಪಪ್ಪ ಅವಾಗ ಇವಾಗ ಹೆಲ್ಪ್ ಮಾಡೋದು. ಆ್ಯಂಡ್ ಫ್ರೆಂಡ್ಸ್ ಪ್ಲೇಡ್ ಅ ವೆರಿ ಇಂಪಾರ್ಟೆಂಟ್ ರೋಲ್. ಯಾಕಂದರೆ ನಾನು ಕ್ಲಾಸಸ್ ಎಲ್ಲ ಮಿಸ್ ಮಾಡ್ಕೋತಾದಾಗ ಅವರೆಲ್ಲ ನೋಟ್ಸ್ ಮಾಡ್ಕೊಳ್ಳೋರು. ಆ್ಯಂಡ್ ಐ ಯೂಸ್ ಟು ಗೋ ಆ್ಯಂಡ್ ವಿಸಿಟ್ ದೆಮ್ ಆಫ್ಟರ್ ಪ್ರಾಕ್ಟೀಸ್ ಸೆಷನ್ ಆ್ಯಂಡ್ ಆಸ್ಕ್ ದೆಮ್ ಫಾರ್ ಅವರೆಲ್ಲ ಹೇಳ್ಕೊಡೋದು ಮಾಡೋದು ಅದೆಲ್ಲ ತುಂಬ ಮಾಡೋರು. ಸೊ ದಟ್ ಮೇಡ್ ಅ ಲಾಟ್ ಆಫ್ ಡಿಫ್ರೆನ್ಸ್. ಸೊ ಹಂಗೆ ಮಾಡಿಕೊಂಡು ಐ ಕುಡ್ ಸಮೌ ಮ್ಯಾನೇಜ್. ಆ್ಯಂಡ್ ಟೀಚರ್ಸ್ ಆಲ್ಸೋ ವೆರಿ ಸಪೋರ್ಟಿವ್. ನಾನು ಆಡ್ತಿದ್ದೆ ಅಂತ ಹೇಳ್ಬಿಟ್ಟು ಅವ್ರಿಗೆ ತುಂಬ ಖುಷಿ ಆಗೋದು. ನಮ್ಮ ಟೀಮ್ ಮೇಟ್ಸು ಅಷ್ಟೇ, ನಾವು ಸ್ವಲ್ಪ ಡಿಸ್ಕಸ್ ಮಾಡಿಕೊಂಡು ಹೆಂಗೆ ಮಾಡಬೇಕು 10th standard ಅದು ಇದು ಅಂತ somehow we could manage. ಅದಾದಮೇಲೆ ಆ್ಯಕ್ಚುಲಿ PU ಬಂದಾಗ ನಾನು 92% ಇದ್ರೂ ಇಟ್ ವಾಸ್ ತುಂಬ ಕಷ್ಟ ಆಯಿತು ಆ್ಯಕ್ಚುಲಿ ಮೌಂಟ್ ಕಾರ್ಮೆಲ್ ಎಂಟ್ರೆನ್ಸ್. ಅವ್ರು ಫಸ್ಟ್ ಕ್ವೆಶನ್ ಕೇಳಿದ್ದು, ನೀವು ಸ್ಪೋರ್ಟ್ಸ್ ಪರ್ಸನ್ ಆಗಿದ್ದೀರಲ್ಲ, ವಾಟ್ ವಿಲ್ ಯು ಡೂ ವಿತ್ ಅ ಸೈನ್ಸ್ ಸೀಟ್, ವಿಲ್ ಯು ಬಿ ಏಬಲ್ ಟು ಮ್ಯಾನೇಜ್ ಅಂತ ಕೇಳಿದ್ರು. ಐ ಸೆಡ್ ವೈ ನಾಟ್ ಅಂತ ಹೇಳ್ಬಿಟ್ಟು ನಾನು PCMB ತೊಗೊಂಡಾಗ ದೇ ವರ್ ಫೀಲಿಂಗ್ ದಟ್ ಓಕೆ ಇವಳು ಸೀಟ್ ವೇಸ್ಟ್ ಮಾಡ್ಬೋದು. ಈವನ್ ವೆನ್ ಐ ಜಾಯಿನ್ ಫಸ್ಟ್ PU ಅಲ್ಲ, ನಾನು ತುಂಬ ಕ್ಲಾಸಸ್ ಮಿಸ್ ಆಗೋದು. ಐ ಟು ಗೋ ಫಾರ್ ಪ್ರಾಕ್ಟೀಸ್, ಸ್ವಲ್ಪ ಲೇಟಾಗಿ ಬರ್ತಿದ್ದೆ, ಅದೆಲ್ಲ ಇರ್ತಿತ್ತು. ಸೊ ಒಂದ್ಸತಿ ಇನ್ಫ್ಯಾಕ್ಟ್ ಮೀಟಿಂಗ್ ಕರೆದ್ಬಿಟ್ಟಿದ್ರು ನಮ್ಮ ಪೇರೆಂಟ್ಸ್ನ, ಡ್ಯಾಡನ್ನು ಕರೆದ್ಬಿಟ್ಟು ಅವಳು ತುಂಬ ಪ್ರಾಕ್ಟೀಸಲ್ಲಿದ್ದಾಳೆ, ವಿಲ್ ಶಿ ಬಿ ಏಬಲ್ ಟು ಮ್ಯಾನೇಜ್ ಅಂತೆಲ್ಲ ಹೇಳಿದರು. ಬಟ್ ಪಪ್ಪ ಹ್ಯಾಡ್ ಆಲ್ ದಟ್ ಕಾನ್ಫಿಡೆನ್ಸ್. ಸೆಡ್ ಅವಳು ಇಲ್ಲಿವರೆಗೂ ಮ್ಯಾನೇಜ್ ಮಾಡಿದ್ದಾಳೆ, ಶಿಲ್ ಸಮ್ ಮ್ಯಾನೇಜ್ ಅಂತ ಹೇಳಿದರು. ಸೊ ಅದಾದಮೇಲೆ ಐ ಗಾಟ್ 84-85% ಇನ್ ದ ಫಸ್ಟ್ PU, ಆ್ಯಂಡ್ ಆಫ್ಟರ್ ದಟ್ ಐ ಎಂಡೆಡ್ ಅಪ್ ವಿತ್ 95% ಇನ್ ಮೈ PCB PCM ಆ್ಯಂಡ್ ಆಲ್ಸೋ ವಿತ್ 192 ರ್ಯಾಂಕ್. ಸೊ ಅದಾದಮೇಲೆ ನಮ್ಮ ಟೀಚರ್ಸ್ ದೇ ವರ್ ಸೋ ಹ್ಯಾಪಿ. ಅದು ಯಾರು ಹೇಳಿದ್ರಲ್ಲ ಅವರೇ ನೆಕ್ಸ್ಟ್ ಇಯರ್ ದೇ ಕಾಲ್ ಮಿ ಬ್ಯಾಕ್ ಆಸ್ ಅ ಜಡ್ಜ್ ಫಾರ್ ಒನ್ ಆಫ್ ದಿ ಇವೆಂಟ್ಸ್. ಆ್ಯಂಡ್ ನಮ್ಮನ್ನೆಲ್ಲ ಸ್ವಲ್ಪ ಇದು ಮಾಡಿದರು. ಸೊ the challenges have always been there, but at the same time I think sports brings a lot of discipline into your life, and ಅದೊಂಥರ ನಿಮಗೆ ಆ ಫ್ರೀಡಮ್ ಕೊಟ್ಟಾಗ ಯು ಮಿಸ್ಯೂಸ್ ಮಾಡಲಿಲ್ಲ ಅಂದರೆ ಯು ಕ್ಯಾನ್ ಡೆಫಿನೆಟ್ಲಿ ಡೂ ವಾಟ್ ಎವರ್ ಯು ವಾಂಟ್. ಆ್ಯಂಡ್ ಇಟ್ಸ್ ನಾಟ್ ಓನ್ಲಿ ಬಿನ್ ಕ್ರಿಕೆಟ್. ನಾನು ಪ್ರತಿ ಸತಿನೂ ಯಾವ್ದಾರೋ ಇದು ಸಮ್ಮರ್ ಹಾಲಿಡೇಸ್ ಬಂದಾಗ ಮಮ್ಮಿ ಇಷ್ಟು ಆಲ್ವೇಸ್ ಪುಟ್ ಮೀ ಇಂಟು ಸಮಥಿಂಗ್ ಆರ್ ದಿ ಅದರ್. ಒಂದು ಸತಿ ಯೋಗ ಇದಕ್ಕೆ ಹಾಕೋರು, ಡ್ಯಾನ್ಸ್ ಎಲ್ಲ ಭರತನಾಟ್ಯಂ ಕಲಿಸಿದ್ರು 1 year. ದೆನ್ ಶಿ ಪುಟ್ ಮೀ ಫಾರ್ ಬ್ಯಾಡ್ಮಿಂಟನ್ ಕ್ಯಾಂಪ್ಸು ಅದು ಇದು ಅಂತ ಹೇಳ್ಬಿಟ್ಟು ಪ್ರತಿ ಇಯರ್ ಸ್ಕೇಟಿಂಗ್, ಸ್ವಿಮ್ಮಿಂಗ್ ಆ ಥರ ಎವ್ರಿ ಇಯರ್ ಶಿ ಈಸ್ ಟು ಪುಟ್ ಮೀ ಇಂಟು ಸಮಥಿಂಗ್ ಆರ್ ದಿ ಅದರ್. ಶಿ ನೆವರ್ ಕೆಪ್ ಮೀ ಫ್ರೀ. ಸೊ ಆ ರೀತಿ ಮಿಸ್ಯೂಸ್ ಆಫ್ ಟೈಮ್ ಆಗಿಲ್ಲ, ಆ್ಯಂಡ್ ಐ ನೆವರ್ ಗಾಟ್ ಟೈಮ್ ಟು ಗೆಟ್ ಡಿಸ್ಟ್ರಾಕ್ಟೆಡ್. ಸೊ ಐ ಥಿಂಕ್ ದಟ್ ಹಸ್ ರಿಯಲಿ ಹೆಲ್ಪ್ ಮೀ. ಅದ್ರ ಜೊತೆಗೆ ನಮ್ಮ ಮಿಥಾಲಿ ರಾಜ್ ಅವ್ರ ಜೊತೆ ಕೂಡ ಆಡಿರುವಂತಹ ಅನುಭವ. ಯಾಕಂತ ಹೇಳಿದ್ರೆ ಮಿಥಾಲಿ ರಾಜ್ ಅನ್ನೋದು ಇಂಟರ್ನ್ಯಾಷನಲ್ ಲೆವೆಲ್ ಅವ್ರು ರೆಪ್ರೆಸೆಂಟ್ ಮಾಡಿದ್ದಾರೆ. ತಾವು ಕೂಡ ಇಂಟರ್ನ್ಯಾಷನಲ್ ಪ್ರೊಫೆಷನಲ್ ಮ್ಯಾಚ್ ಕೂಡ ಒಂದು ಆಡಿರೋ ಆ ಅನುಭವದ ಬಗ್ಗೆ ಹೇಳೋದಾದ್ರೆ. ಮಿಥಾಲಿ ನಾವು ಕರ್ನಾಟಕಗೆ ಆಡ್ತಿದ್ದಾಗ ಶಿ ಯೂಸ್ ಟು ಪ್ಲೇ ಫಾರ್ ಆಂಧ್ರ. ಸೊ ಅವ್ರ ಅಗೇನ್ಸ್ಟ್ ಅವಾಗ ಆಡಿದ್ವಿ. Personally speaking, I really liked her personality. She was a very down-to-earth, grounded person. And ನಾವೆಲ್ಲ ಚಿಕ್ಕವ್ರು ಇರ್ತಿದ್ವಲ್ಲ, I mean, compared to her, we were little juniors. So she used to be very sweet to us, and she was always focused. ಅವ್ರು ಏನು ಬೇಕೋ ಅದೆಲ್ಲ ಚೆನ್ನಾಗಿ ಇದು ಮಾಡೋರು. She was always good at, even that point we have seen her ಅಲ್ಲ. She was very professional and very nice also, grounded person. So it was, ಇವಾಗ ನೋಡಿದಾಗ you really feel nice that, you know, a person, she has seen all forms of cricket, I mean women's cricket, all ಅಂದರೆ ಫಸ್ಟ್ ಟಫ್ ಜರ್ನಿಯಿಂದ ಹಿಡಿದು ಈಗ ಕ್ರಿಕೆಟ್ ಹೆಂಗಿದೆ ಅದನ್ನ ಅಲ್ಲಿವರೆಗೂ she has seen. So she's seen both sides. There was one ಕಾಲದಲ್ಲಿ ವುಮೆನ್ಸ್ ಕ್ರಿಕೆಟ್ ಡಿಂಟ್ ಗೆಟ್ ದಟ್ ಸಪೋರ್ಟ್. ಇವಾಗ ಅಟ್ ಲೀಸ್ಟ್ BCCI ಟೇಕ್ ಓವರ್ ಮಾಡಿದಾಗಿಂದ ದೇ ಆರ್ ಗೆಟಿಂಗ್ ಅ ಲಾಟ್ ಆಫ್ ಸಪೋರ್ಟ್ ಆ್ಯಂಡ್ ಆಪರ್ಚುನಿಟೀಸ್. ಸೊ ಮಿಥಾಲಿ ಈಸ್ ಒನ್ ಪರ್ಸನ್ ಹೂ ಸೀನ್ ಆಲ್ ದೋಸ್ ಸ್ಟೇಜಸ್ ಆಫ್ ವುಮೆನ್ಸ್ ಕ್ರಿಕೆಟ್. ಸೊ ದಟ್ ವೇ ವಿ ಆರ್ ರಿಯಲಿ ಪ್ರೌಡ್ ಆಫ್ ಹರ್, ಆ್ಯಂಡ್ ಅಟ್ ಲೀಸ್ಟ್ ಇದನ್ನು ಶಿ ಕ್ಯಾರಿಡ್ ಫಾರ್ವರ್ಡ್ ಟಿಲ್ ಸೋ ಲಾಂಗ್. ಓಕೆ, ಮೆಡಿಸಿನ್ ಓದೋದಕ್ಕೆ ಆರಂಭ ಮಾಡ್ತೀರಿ. ತಾವು ಸ್ತ್ರೀರೋಗ ಮುಖ್ಯವಾಗಿ ಗೈನಕಾಲಜಿಸ್ಟ್. ಸೊ ಇದು ಹೇಗೆ ಜರ್ನಿ ಸ್ಟಾರ್ಟ್ ಆಗುತ್ತೆ? ಯಾಕಂತಂದರೆ ಈ ಕಡೆ ಒಂದು PUC ಒಳ್ಳೆ ಪರ್ಸೆಂಟೇಜ್ ಬಂದಿರುತ್ತೆ, ಮೆಡಿಸಿನ್ ಸ್ಟಾರ್ಟ್ ಮಾಡ್ತೀರಿ, PG ಮುಗಿಸ್ತೀರಿ ಬ್ಯಾಪ್ಟಿಸ್ಟಲ್ಲಿ. ಸೊ ಅದಾದಮೇಲೆ ಕೆಲಸ ಅಂತ ಯೋಚನೆ ಬಂದಾಗ ಹೆಂಗೂ ಆಯ್ಕೆ ಮಾಡ್ಕೊಂಡಾಗಿದೆ ಒಂದು ಪ್ರೊಫೆಷನಲ್ ಕೆಲಸನ. ಸೊ ಇದನ್ನು ಕಂಟಿನ್ಯೂ ಮಾಡಬೇಕು, ಯಾಕಂದರೆ ಒಂದು ಕಡೆ ಪ್ಯಾಷನ್ ಕೂಡ ಇಳಿತಾ ಇರುತ್ತೆ, ಒಂದು ಕಡೆ ಪ್ರೊಫೆಷನ್ನ ಕೂಡ ಸರಿದೂಸ್ಕೊಂಡು ಹೋಗ್ಬೇಕಾಗ್ತಿರುತ್ತೆ. ಸೊ ಹೀಗೆ ಬ್ಯಾಲೆನ್ಸ್ ಮಾಡೋದು ಹೇಗೆ ಅಂತ? ಸೊ ನಾನು ಅದೇ ಹೇಳಿದ್ನಲ್ಲ, ಐ ವಾಸ್ ಆ್ಯಕ್ಚುಲಿ ಡೈಲಮಾ ಅಲ್ಲಿದ್ದೆ. ನಾನು ಸೆಕೆಂಡ್ PU ಮುಗಿಸ್ಮೇಲೆ ಏನು ಮಾಡಬೇಕು, ಶುಡ್ ಐ ಟೇಕ್ ಅಪ್ ಎಂಜಿನಿಯರಿಂಗ್, ಮೆಡಿಸಿನ್, ಅವೆರಡೇ ಇತ್ತು ಆ್ಯಕ್ಚುಲಿ. ಆ ಕಾಲದಲ್ಲಿ ಸ್ವಲ್ಪ ದೇ ಯೂಸ್ ಟು ಗಿವ್ ಮಹತ್ವ ಟು
ಎಂಜಿನಿಯರಿಂಗ್ ಆರ್ ಇದಲ್ಲ. ಸೊ ನಾನು ಡೈಲಮಲ್ಲಿದ್ದೆ, ಏನು ಮಾಡೋದು ಅಂತ ಹೇಳ್ಬಿಟ್ಟು ದೆನ್ ಆ ಟೈಮಲ್ಲಿ ನಮ್ಮ ಗುರುಗಳೊಬ್ರು ಇದ್ದರು. ಸೊ ಅವ್ರ ಹತ್ರ ಕೇಳಿದೆ ಏನು ಮಾಡಬೇಕು ಅಂತ. ನಿಂಗೆ ನೋಡು ಏನು ಬೇಕು, ನಿಂಗೆ ಮಾನಿಟ್ರಿ ಸ್ಯಾಟಿಸ್ಫ್ಯಾಕ್ಷನ್ ಇಂಪಾರ್ಟೆಂಟಾ ಅಥವಾ ನಿನಗೆ ಯು ವಾಂಟ್ ದಟ್ ಮಾರಲ್ ಸ್ಯಾಟಿಸ್ಫ್ಯಾಕ್ಷನ್ ಅಂತಾರ, ನಿನ್ಗೆ ಖುಷಿ ಆಗಬೇಕು ಅಂತಾರ, ಸಂತೃಪ್ತಿ ಸಿಗೋ ಅಂಥ ಪ್ರೊಫೆಷನ್ ಬೇಕಾ, ಡಿಸೈಡ್ ಮಾಡ್ಕೋ ಅಂತ ಹೇಳಿದರು. ಸೊ ಆ ಟೈಮಲ್ಲಿ ನನಗೇನೋ ಅನ್ನಿಸ್ತು ದಟ್ ದಿಸ್ ಥಿಂಗ್ ಐ ವಿಲ್ ಬಿ ಏಬಲ್ ಟು ಡೂ ಮೋರ್ ಜಸ್ಟಿಸ್ ಇನ್ ದಿಸ್ ಫೀಲ್ಡ್ ಅಂತ ಅನ್ನಿಸ್ತು. ಸೊ ದಟ್ಸ್ ವೆನ್ ಐ ಡಿಸೈಡೆಡ್ ಓಕೆ ಮೆಡಿಸಿನ್ ತೊಗೊಳ್ಳೋಣ ಅಂತ ಡಿಸೈಡ್ ಮಾಡಿದ್ದು. ಆ್ಯಂಡ್ ಗೈನಾಕ್ ನೋಡೋಂಗಿದ್ರೆ ಹಾಗೆ ನಮ್ಮಮ್ಮ ಗೈನಕಾಲಜಿಸ್ಟ್ ಆಗಿದ್ದರು. ಸೊ ನಾನು 6th ಸ್ಟ್ಯಾಂಡರ್ಡ್ ಇದ್ದಾಗಿಂದ ಮಮ್ಮಿಗೆ ಊಟ ಕೊಡೋಕೆ ಹೋದಾಗೆಲ್ಲ ನಾನು ಡೆಲಿವರೀಸ್ ಅದೆಲ್ಲ ಸ್ವಲ್ಪ ನೋಡ್ತಿದ್ದೆ. ಸೊ ಮೇ ಬಿ ಅಲ್ಲಿಂದನೇ ಒಂಚೂರು ದಟ್ ಇನ್ಸ್ಪಿರೇಷನ್ ಕೇಮ್ ಅಂತ ಅನಿಸುತ್ತೆ. ಸೊ ಯಾವುದು ಕಷ್ಟ ಅನಿಸ್ತು? ಯಾಕಂದರೆ ವೈದ್ಯಕೀಯ ಕ್ಷೇತ್ರ ಅಂತ ಹೇಳಿದ್ರೆ ಸವಾಲು ಇದ್ದೇ ಇರುತ್ತೆ. ಯಾಕಂತ ಹೇಳಿದ್ರೆ ಒಬ್ಬ ರೋಗಿ ನಮ್ಮನ್ನ ಬರ್ತಿದ್ದಾರೆ ಅಂದಾಗ ಅವ್ರ ಸಂಪೂರ್ಣ ಹೊಣೆ ನಮ್ಮ ಮೇಲೆ ಇರುತ್ತೆ. ಸೊ ರಿಸ್ಕಿನೇ ಪ್ರತಿಯೊಂದು ಕೂಡ. ಬಟ್ ಕ್ರಿಕೆಟಲ್ಲಿ ನಮ್ಮ ಮೇಲೆ ನಮ್ಗೆ ರಿಸ್ಕ್ ಇರುತ್ತೆ, ಇಲ್ಲಿ ನಾವು ಬೇರೆ ಒಂದು ಜೀವನ ನೋಡ್ಕೊಳ್ಳೋದು. ಸೊ ಎಷ್ಟು ಚಾಲೆಂಜಿಂಗ್ ಇರುತ್ತೆ ವೈದ್ಯಕೀಯ ಕ್ಷೇತ್ರದಲ್ಲಿ ಅಂತ. ಯಾಕಂದ್ರೆ ನೀವು ಕೂಡ ಮನೇಲಿ ಕೆಲಸ ಮಾಡಬೇಕಾಗುತ್ತೆ, ಹೋಗಿ ಮ್ಯಾನೇಜ್ ಮಾಡಬೇಕಾಗುತ್ತೆ, ಒಂದ್ ಕಡೆ ಸಹಾಯಕ ಪ್ರಾಧ್ಯಾಪಕರ ಕೆಲಸ ಮಾಡ್ತಿದ್ದೀರಾ, ಎರಡು ಬ್ಯಾಲೆನ್ಸ್ ಮಾಡ್ಬೇಕಲ್ವಾ. ಜೊತೆಗೆ ಹೈಯರ್ ಸ್ಟಡೀಸ್ ಕೂಡ ಮಾಡ್ಬೇಕಾಗಿರುವಂತಹ ಟಾಸ್ಕ್ ಇರುತ್ತೆ. ಸೊ ಹೇಗ್ ಮ್ಯಾನೇಜ್ ಮಾಡ್ತೀರಾ? ಮತ್ತೆ ಸ್ಟ್ರೆಸ್ ಇರುತ್ತೆ, ಯಾಕಂದ್ರೆ ಒಬ್ಬ ಆಪರೇಷನ್ ಥಿಯೇಟ್ರಿಗೆ ಹೋದಾಗ ನಿಮ್ಗೆ ವೈದ್ಯರೇ ಸ್ಪೆಷಲಿ ಹೇಳ್ತೀವಿ ಸ್ಟ್ರೆಸ್ ಕಂಟ್ರೋಲ್ ಮಾಡಬೇಕು ಅಂತ. ಸೊ ಈ ಬ್ಯಾಲೆನ್ಸ್ ಮಾಡೋದು ಹೇಗೆ ಅಂತ. ಓಕೆ, ಸೊ ಆ ಥರ ನೋಡಬೇಕಾದ್ರೆ ನಮ್ಮ ಜರ್ನಿ ಸ್ಟಾರ್ಟ್ಸ್ ವಿತ್ MBBS. MBBS ಟೈಮಲ್ಲಿ ನಾವು ಸ್ವಲ್ಪ ಥಿಯರಿ ಅದೆಲ್ಲ ಕಲಿತಿರ್ತೀವಿ. ಆರ್ ಆ್ಯಕ್ಚುಲ್ ಎಕ್ಸಾಮಿನೇಷನ್ ಸ್ಟಾರ್ಟ್ಸ್ ಒನ್ಸ್ ವಿ ಗೆಟ್ ಇನ್ ಟು ದ ಕ್ಲಿನಿಕಲ್ ಫೀಲ್ಡ್. ಪೇಷಂಟ್ಸ್ ನೋಡೋಕೆ ಶುರು ಮಾಡ್ತಿರಲ್ಲ, ಆವಾಗ ನಮ್ಮ ಇದು ಸ್ಟಾರ್ಟ್ ಆಗುತ್ತೆ. ಸೊ ನಾನು ಟಿಲ್ ಸರ್ಟನ್ ಟೈಮ್ ಇಂಟರ್ನ್ಶಿಪ್ ಸ್ಟಾರ್ಟ್ ಮಾಡೋವರೆಗೂ ವಿ ಆರ್ ಸ್ಟಿಲ್ ಅಂಡರ್ ಸಂಬಡಿ, ಯಾರೋ ನಮ್ಗೆ ಗೈಡ್ ಮಾಡ್ತಿರ್ತಾರೆ, ಆ ಥರ ಇರುತ್ತೆ. PGಗೆ ಬಂದಾಗ ಆ್ಯಕ್ಚುಲ್ ರೆಸ್ಪಾನ್ಸಿಬಿಲಿಟಿ ಸ್ಟಾರ್ಟ್ಸ್. ನಾವು ಪೋಸ್ಟ್ ಗ್ರಾಜುಯೇಷನ್ ಸ್ಟಾರ್ಟ್ ಮಾಡಿದಾಗ ಸೊ ಫಸ್ಟ್ ಗೈನಕಾಲಜಿ ಆಸ್ ಸಚ್ ಇಸ್ ಅ ವೆರಿ ಸ್ಟ್ರೆಸ್ಫುಲ್ ಥಿಂಗ್. ಯಾಕಂದರೆ ಡೀಲಿಂಗ್ ವಿತ್ 2 lives. ಡೆಲಿವರೀಸ್ ಆದಾಗೂ ಪ್ರತಿಯೊಂದು ಇದರಲ್ಲೂ ವಿ ಹ್ಯಾವ್ ಸೀನ್ ಸೋ ಮೆನಿ ಥಿಂಗ್ಸ್ ಹ್ಯಾಪ್ನಿಂಗ್. ಒಂಥರ ಔಟ್ಕಮ್ ಚೆನ್ನಾಗಿದ್ದರೆ ವಿ ಫೀಲ್ ಹ್ಯಾಪಿ, ಬಟ್ ಔಟ್ಕಮ್ ಏನಾರು ಇದಾದರೆ ಇಟ್ಸ್ ವೆರಿ ವೆರಿ ಸ್ಟ್ರೆಸ್ಫುಲ್. ಸೊ ಆ ಟೈಮಲ್ಲೆಲ್ಲ ವಿ ಹ್ಯಾವ್ ಟು, ನಾನು ಫಸ್ಟ್ ವೆನ್ ಐಡ್ ಸೀನ್ ಅ ಕಾಂಪ್ಲಿಕೇಶನ್ ಹ್ಯಾಪನ್, ಆ ಟೈಮಲ್ಲಿ ಐ ವಾಸ್ ವೆರಿ ಸ್ಟ್ರೆಸ್. ಐ ಥಾಟ್ ಓಕೆ ನನ್ನ ಗೈನಕಾಲಜಿ ಆಗಲ್ಲ, ಐ ಕೆನಾಟ್ ಸಿ ದೀಸ್ ಕಾಂಪ್ಲಿಕೇಶನ್ಸ್ ಅಂತ ಹೇಳ್ಬಿಟ್ಟು ಅಟ್ ಒನ್ ಪಾಯಿಂಟ್ ಐ ರಿಯಲಿ ಗಾನ್ ಇನ್ ಟು ಡಿಪ್ರೆಷನ್. ಆವಾಗ ಐ ಸ್ಪೋಕ್ ಟು ಸಮ್ ಆಫ್ ಮೈ ಸೀನಿಯರ್ಸ್. ಅವ್ರೇನು ಹೇಳಿದ್ರು, ಡೂ ಯೋರ್ ಬೆಸ್ಟ್, ಗಿವ್ ಇಟ್ ಯೋರ್ ಬೆಸ್ಟ್, ನಿಂಗೆ ಎಷ್ಟಾಗುತ್ತೋ ಅಷ್ಟು ಮಾಡು, ಬಿಯಾಂಡ್ ದಟ್ ಇಟ್ ಈಸ್ ನಾಟ್ ಅಂಡರ್ ಯೋರ್ ಕಂಟ್ರೋಲ್. ಸೊ ದಟ್ thing has always remained with me. That message which one of my teachers told me has always been there. So ನಾನು ಏನು ಮಾಡಿದ್ರು I know that I have to give my best. After that it is ಅಪ್ ಟು ಇದು ಅಂತ ಹೇಳಿಬಿಟ್ಟು ವಿ ಜಸ್ಟ್ ಕ್ಯಾರಿ ಆನ್. ಅದರ್ವೈಸ್ ಆ ಥರ ತೊಗೋಬೇಕಂದ್ರೆ ಪ್ರತಿಯೊಂದು ಪೇಷಂಟ್ಗೆ ಮಾತಾಡೋಗೂ ಪ್ರತಿಯೊಂದು ಕೇಸಿಗೂ ಇಟ್ಸ್ ಆಲ್ವೇಸ್ ದೇರ್ ಆಲ್ವೇಸ್ ಬಿ ಸಮ್ ಅಮೌಂಟ್ ಆಫ್ ಸ್ಟ್ರೆಸ್. ವಿ ಆರ್ ಜಸ್ಟ್ ಪ್ರೇಯಿಂಗ್ ದಟ್ ಓಕೆ, ಹೋಪ್ ಎವ್ರಿಥಿಂಗ್ ಇಸ್ ಓಕೆ ಅಟ್ ದ ಎಂಡ್ ಆಫ್ ಇಟ್ ಅಂತ ಹೇಳ್ಬಿಟ್ಟು ಆ ಥರ ಇರುತ್ತೆ. ಸೊ ಮಾಡ್ತಾ ಮಾಡ್ತಾ we've been able to deal with all these things. ಅದರ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಇಸ್ ಆಲ್ಸೋ ಅ ಪಾರ್ಟ್ ಆಫ್ ಅವರ್ ಟ್ರೈನಿಂಗ್ ಥರ ಆಗ್ಬಿಟ್ಟಿದೆ ಇವಾಗ. ಓಕೆ, ಸೂಪರ್. ಮತ್ತು ಯಾವುದಾದ್ರೂ ಒಂದು ಕಾಂಪ್ಲಿಕೇಶನ್ ಇರೋ ಸಿಚುವೇಶನ್ ನೆನಪಿದೆಯಾ? ಸೊ ಬ್ಯಾಲೆನ್ಸ್ ಮಾಡಿರೋದು ಅಥವಾ ಬ್ಯಾಲೆನ್ಸ್ ಮಾಡೋದು ಕಷ್ಟ ಆಗಿರೋದು ಆ ಥರದ್ದು ಏನಾದ್ರು? ನಾನು ಆ್ಯಕ್ಚುಲಿ ಆ ಥರ ಹೇಳಬೇಕಂದ್ರೆ ಪ್ರೊಫೆಷ್ನಲ್ ಪರ್ಸ್ನಲ್ ಈ ಥರ ಒಂದು ಸಿಚುವೇಶನ್ ಬಂದಿತ್ತು ವೇರ್ ಐ ವಾಸ್ ಆನ್ ಡ್ಯೂಟಿ. ನಾನು ಡ್ಯೂಟಿಯಲ್ಲಿದ್ದಾಗ ನನಗೆ ಒಂದು ಇದು ಬಂತು, ದಟ್ ಮಾಮ್ ಹ್ಯಾಡ್ ಚೆಸ್ಟ್ ಪೇನ್ ಅಂತ ಹೇಳ್ಬಿಟ್ಟು ಕಾಲ್ ಬಂತು. ಐ ವಾಸ್ 24 hours ನೈಟ್ ಡ್ಯೂಟಿ ಇತ್ತು. ಇಟ್ ವಾಸ್ ಅ ಸಂಡೇ ಆ್ಯಕ್ಚುಲಿ. ನನಗೆ ಆ ಟೈಮಲ್ಲಿ ಐ ವಾಸ್ ವೆರಿ ಸ್ಟ್ರೆಸ್ಡ್. ಚೆಸ್ಟ್ ಪೇನ್ ಬರ್ತಿದೆಯಲ್ಲ, ಇದು ECG ಮಾಡಿದರೆ ಸ್ವಲ್ಪ ಚೇಂಜಸ್ ಇದೆ ಅಂತ ಹೇಳ್ಬಿಟ್ಟು ಒಳಗೆ ಐ ಡೋಂಟ್ ನೋ ವಾಟ್ ಟು ಡೂ. ಇಲ್ಲಿ ಡ್ಯೂಟಿ ಮಾಡಲಾ, ಅಲ್ಲಿ ಇದು ಮಾಡಲಾ ಅಂತ ಹೇಳ್ಬಿಟ್ಟು, ಸರಿ ಇಮಿಡಿಯೇಟಾಗಿ ಬನ್ನಿ, ಇದು ಏನು ಮಾಡೋದು ನೋಡೋಣ ಅಂತ ಹೇಳಿಬಿಟ್ಟು ಐ ಜಸ್ಟ್ ಇಸ್ ದೇರ್ ಇನ್ ದ ಹಾಸ್ಪಿಟಲ್. ಅವಾಗ ಡೆಲಿವರೀಸ್ ಎಲ್ಲ ಇತ್ತು, ಅದೆಲ್ಲ ಮುಗಿಸ್ದೆ. ಅದಾದಮೇಲೆ ಮಮ್ಮಿನ ಇದು ಒಂದು ಹಾಸ್ಪಿಟಲ್ ಅಶ್ವತ್ಥರಾವ್ ಸರ್ ಹತ್ರ ಕರ್ಕೊಂಡು ಹೋಗಿದ್ರು. ಆಮೇಲೆ ಅಲ್ಲಿ ಹೋದಾಗ ದೇ ಕಾಲ್ ಮಿ ಸೇಯಿಂಗ್ ಆ್ಯಂಜಿಯೋಗ್ರಾಮ್ ಬೇಕಾಗುತ್ತೆ ಅಂತ ಹೇಳಿದ್ರು. ನನಗೆ ಅವಾಗ ತುಂಬ ಟೆನ್ಷನ್ ಆಗಿಬಿಡ್ತು, ಏನಪ್ಪ ಇದು ಹಿಂಗೆ ಮಾಡೋದು ಅಂತ ಹೇಳಿಬಿಟ್ಟು. ಸೊ ನಮ್ಮ HOD ಮೇಡಮ್ಗೆ ಹೇಳ್ಬಿಟ್ಟು ನಾನು ಇನ್ನೇನು ಹೋಗೋಣ ಅಂತಿದ್ದೆ. ಒಂದು ಪೇಷಂಟ್ ಬಂತು. ಆ ಪೇಷಂಟ್ ವಾಸ್ ಇನ್ ಅ ಲಿಟಲ್ ಕ್ರಿಟಿಕಲ್ ಸಿಚುವೇಶನ್. ಅವ್ರಿಗೂ ತುಂಬ ಟ್ಯಾಕಿಕಾರ್ಡಿಯಾ ಅದೆಲ್ಲ ಇದು ಯೂಟ್ರೈನ್ ರಪ್ಚರ್ ಅಂತ ಒಂದು ಕಂಡೀಷನ್ ಇರುತ್ತೆ. ದಟ್ ಈಸ್ ಲೈಕ್ ಅನ್ ಎಮರ್ಜೆನ್ಸಿ ಸಿಚುವೇಶನ್. ವಿ ಕೆನಾಟ್ ಲೀವ್ ದ ಪೇಷಂಟ್ ಆ್ಯಂಡ್ ಗೋ. ಆ ಟೈಮ್ ನಾನು ಇನ್ನೇನು ಹೊರಡ್ಬೇಕಂತಿದ್ದಾಗ ಆ ಪೇಷಂಟ್ ಬಂದಿದ್ದರು. ಏನು ಮಾಡೋದು, ಅವ್ರದ್ದು ಈಗ ಆ್ಯಂಜಿಯೋಗ್ರಾಮ್ ಆಗೋದಿದೆ, ನಾನು ಅಲ್ಲಿಲ್ಲ, ಇಲ್ಲಿ ಇದು ಪೇಷಂಟ್ ಇದ್ದಾರಲ್ಲ, ಏನು ಮಾಡೋದು ಅಂತ ಹೇಳ್ಬಿಟ್ಟು
ಬೇರೆ ಯಾರನ್ನಾರು ಕರಿಬೇಕಂದ್ರೂ ಇಟ್ ವುಡ್ ಹ್ಯಾವ್ ಟೇಕನ್ ಟೈಮ್. ಸೊ ನಾನು ಇಮಿಡಿಯೇಟಾಗಿ ಓಟಿಗೆ ಶಿಫ್ಟ್ ಮಾಡಿಕೊಂಡು ನಾನು ನಮ್ಮ ಮೇಡಮ್ಗೆ ಹೇಳಿದ್ದೆ, ನಾನು ಎಕ್ಸ್ಟ್ರಾಕ್ಟ್ ಮಾಡಿಬಿಟ್ಟು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಇದು ಮಾಡಿದ್ದೆ. ಆ ಟೈಮಲ್ಲಿ ನಾನು ಜಸ್ಟ್ ವೇಟಿಂಗ್, ಎಲ್ಲ ಸರಿ ಹೋಗ್ಲಪ್ಪ, ನನ್ನ ಕೆಲಸ ನಾನು ಇಲ್ಲಿ ಮಾಡ್ತೀನಿ, ದೇವರೇ ನೀನು ಅವ್ರ ಮಮ್ಮಿನ ನೋಡ್ಕೊ ಅಂತ ಹೇಳ್ಬಿಟ್ಟು ಐ ಡಿಡ್ ದ ಸೆಕ್ಷನ್. ಬೇಬಿ ಕೇಮ್ ಔಟ್ ವೆಲ್, ಚೆನ್ನಾಗಾಯಿತು ಎಲ್ಲ, ಜಸ್ಟ್ ಇನ್ ಟೈಮ್. ಆ್ಯಂಡ್ ಆವಾಗ ಫೋನ್ ಬಂತು ಸೇಯಿಂಗ್ ದಟ್ ಮಮ್ಮಿ ಆಂಜಿಯೋಗ್ರಾಮ್ ಆಗಿದೆ, ಎಲ್ಲ ನಾರ್ಮಲ್ ಇದೆ ಅಂತ ಹೇಳ್ಬಿಟ್ಟು. ದಟ್ ಈಸ್ ಒನ್ ಆಫ್ ದ ಮೂಮೆಂಟ್ಸ್ ವಿಚ್ ಐ ರಿಯಲಿ ಚೆರಿಷ್. ಲೈಕ್ ಓಕೆ, ನಮ್ಮ ಕರ್ತವ್ಯ ನಾವು ಮಾಡಿದರೆ ಬೇರೆ ಯಾರೋ ಒಬ್ಬರು ಏನೋ ನಮ್ಮ ಇವ್ರನ್ನ ನೋಡ್ಕೋತಾರೆ ಅಂತ ಹೇಳ್ಬಿಟ್ಟು. ಸೊ ಒನ್ ಆಫ್ ದ ಮೋಸ್ಟ್ ಸ್ಟ್ರೆಸ್ಫುಲ್ ಸಿಚುವೇಶನ್ಸ್ ವಿಚ್ ಐ ಹ್ಯಾಡ್ ಫೇಸ್ ಇಫ್ ಐ ಹ್ಯಾವ್ ಟು ಸಿ ಬೋತ್ ಪರ್ಸನಲ್ ಆ್ಯಂಡ್ ಪ್ರೊಫೆಷನಲ್. ಟ್ರೂ. ಒಂದ್ ಕಡೆ ಅಮ್ಮ, ಇನ್ನೊಂದ್ ಕಡೆ ನಾವು ನಮ್ಮ ಕರ್ತವ್ಯನ ಪಾಲಿಸಬೇಕಾಗಿರೋದು. ಮಾಡೋ ಮಾತುಕತೆ ಮುಂದುವರಿಸೋಣ ನಿಮ್ಮ ಜರ್ನಿ ಬಗ್ಗೆ. ಆತ್ಮೀಯ ವೀಕ್ಷಕರೇ, ಶುಭೋದಯ ಕರ್ನಾಟಕ 2ನೇ ಆವೃತ್ತಿಯಲ್ಲಿ ಇದೀಗ ಅಡುಗೆ ಆಹಾರವನ್ನ ನೋಡ್ಕೊಂಬರೋಣ. ಅಡುಗೆ ಆರೋಗ್ಯದಲ್ಲಿ ಇವತ್ತು ನೇಂದ್ರ ಬಾಳೆಯಿಂದ ಒಂದು ವಿಶೇಷ ಖಾದ್ಯವನ್ನ ಮಾಡ್ತಾರೆ. ಏನ್ ಮಾಡ್ತಾರೆ ಬನ್ನಿ ನೋಡ್ಕೊಂಬರೋಣ. ಶುಭೋದಯ ಕರ್ನಾಟಕ ಅಡುಗೆ ಆರೋಗ್ಯಕ್ಕೆ ನಾನು ಇವತ್ತು ಹೇಳ್ಕೊಡ್ತಾ ಇರೋದು ನೇಂದ್ರ ಬಾಳೆಹಣ್ಣಿನ ಜಾಮೂನು. ಅದಕ್ಕೆ ಬೇಕಾಗುವ ಸಾಮಾನು 2 ಹಣ್ಣಾಗಿರುವಂಥದ್ದು ನೇಂದ್ರ ಬಾಳೆಹಣ್ಣು, ಒಂದು 200 ಗ್ರಾಮ್ ಸಕ್ಕರೆ, ಒಂದು 100-150 ಗ್ರಾಮ್ ತುಪ್ಪ. ನೇಂದ್ರ ಬಾಳೆಹಣ್ಣು ಅಂಥೇಳಿ ಸ್ಪೆಷಲ್ ಆಗಿ ಕೇರಳದಲ್ಲೆಲ್ಲ ಇದು ಬೆಳೆಯುವಂಥ ಬಾಳೆಹಣ್ಣು. ನಾನು ಇದನ್ನ ಯಾಕೆ ತೋರಿಸ್ತಾ ಇದ್ದೇನೆ ಅಂದರೆ, ಇಂಥದೇ ಕ್ವಾಲಿಟಿದು ಬಾಳೆಹಣ್ಣು ನೀವು ಸಿಲೆಕ್ಟ್ ಮಾಡಬೇಕು. ಇದನ್ನು ಇಟ್ಟರೆ ಒಂದು 7-8 ದಿವಸದಲ್ಲಿ ಇದು ಕಪ್ಪು ಬರ್ತದೆ. ಎಂಥ ಬಾಳೆಹಣ್ಣು ತೊಗೊಳ್ಬೇಕು, ಹಣ್ಣು ಅಂದರೆ ಹೇಗೆ ಅಂತ ಇದನ್ನು ಈಗ ನಾನು ನಿಮಗೆ ಓಪನ್ ಮಾಡಿ ತೋರಿಸ್ತೇನೆ ಒಳಗೆ ಹೇಗಿರ್ತದಂತ. ಇದನ್ನ ನೋಡಿ, ಒಳಗಡೆ ಹಾಗೆ ಇದು ಮೆತ್ತನಾಗಿರೋದಿಲ್ಲ. ಇಷ್ಟು ಕಪ್ಪು ಬಣ್ಣ ಹೊರಗಡೆ ಇದ್ರೂ ಸಹಿತ ಒಳಗಡೆ ಇದರ ಬಣ್ಣ ಇದರದ್ದು ಇದು ತುಂಬ ಗಟ್ಟಿಯಾಗಿರ್ತದೆ. ಹೀಗಾಗಿ ಇಷ್ಟು ಕಪ್ಪು ತೊಗೋಬೇಕು. ಇದಕ್ಕಿಂತ ನೀವು ಕಡಿಮೆ ತೊಗೊಂಡ್ರೆ ಒಳ್ಳೆ ಜಾಮೂನು ಆಗೋದಿಲ್ಲ. ಈಗ ಇದನ್ನು 1-1.5 ಸೆಂಟಿಮೀಟ್ರ್ ಅಳತೆಯಲ್ಲಿ ಇದನ್ನು ನೀವು 1-1.5 ಸೆಂಟಿಮೀಟ್ರ್ ಅಳತೆಯಲ್ಲಿ ಕಟ್ ಮಾಡಿ ತೊಗೊಳ್ಬೇಕಾಗ್ತದೆ. ಬಾಳೆಹಣ್ಣಿನಲ್ಲಿ ತುಂಬ ನ್ಯೂಟ್ರಿಷೆಂಟ್ ಇದೆ. ಹಾಗಾಗಿ ಬಾಳೆಹಣ್ಣನ್ನು ತಪ್ಪದೆ ಪ್ರತಿ ದಿವಸದ ಇದರಲ್ಲಿನೂ ನಾವು ಉಪಯೋಗಿಸ್ಬೋದು. ಯಾಕಂದರೆ ಇದರಲ್ಲಿ ಒಂದು ದೊಡ್ಡದಂದರೆ ಪೊಟ್ಯಾಷಿಯಮ್ ಇರ್ತದೆ, ಮತ್ತು ಇದು ಎನರ್ಜಿ ಬೂಸ್ಟರ್, ಪಚನ ಕ್ರಿಯೆಗೂ ತುಂಬ ಒಳ್ಳೆಯದು. ಈಗ ಇದನ್ನು ನಾನು ತುಪ್ಪವನ್ನು ಇಟ್ಟು ಹುರಿಬೇಕಾಗ್ತದೆ. ಹೆಚ್ಚು ಬೇಕಂತಿಲ್ಲ, ಇದು ಹೆಚ್ಚು ಎಳೆಯೋದು ಇಲ್ಲ ತುಪ್ಪನ. ಆದರೂ ಒಂದು ಸ್ವಲ್ಪ 1-2 ಚಮಚ ತುಪ್ಪನ ನಾವು ತೊಗೊಂಡು ಬಿಸಿ ಮಾಡಲಿಕ್ಕೆ ಇಡಬೇಕು. ಸಕ್ಕರೆ ಪಾಕಕ್ಕೆ ಒಂದು 200 ಗ್ರಾಮ್ ಅಷ್ಟು ಸಕ್ಕರೆನ ಹಾಕಿ ಅದಕ್ಕೆ ಸ್ವಲ್ಪನೇ ನೀರು ಹಾಕಬೇಕು. ಹಾಕಿ ಚಿಕ್ಕ ಉರಿಲಿ ಅದನ್ನ ಪಾಕ ಮಾಡಲಿಕ್ಕೆ ಇಡಬೇಕು. ಈ ಪಾಕ ನಿಮಗೆಲ್ಲ ಗೊತ್ತಿದ್ದಾಗೆ ಜಾಮೂನ್ ಪಾಕ ಅಂತ ಹೇಳ್ತಾರಲ್ಲ, ನಮ್ಮದು ಗುಲಾಬ್ ಜಾಮೂನ್ ಪಾಕ, ಅದೇ ಪಾಕದ ಟೈಪ್ ಇದನ್ನು ಪಾಕ ಮಾಡಬೇಕಾಗ್ತದೆ. ಈಗ ಈ ಎಣ್ಣೆನ ತುಂಬ ಕಾಯಿಸಬಾರ್ದು, ಆದರೆ ಹದವಾಗಿ ಇದು ಕಾಯ್ದಿದೆ. ಈಗ ನಾನು ಒಂದೊಂದೇ ಬಾಳೆಹಣ್ಣನ್ನ ಈ ಎಣ್ಣೆಗೆ ಬಿಡ್ತಾ ಇದ್ದೇನೆ. ಇದನ್ನು ಚಿಕ್ಕ ಉರಿಲಿ 2 ಸೈಡು ಕಾಯಿಸಬೇಕು. ವಿಟಮಿನ್ಸು, ವಿಟಮಿನ್ ಬಿ, ಪೊಟ್ಯಾಷಿಯಮ್ಮು, ಮ್ಯಾಗ್ನೇಷಿಯಮ್ಮು, ಅದಲ್ಲದೆ ಹೆಚ್ಚು ಇನ್ನೂ ತುಂಬ ಜೀವಸತ್ವಗಳೆಲ್ಲ ಇರೋದ್ರಿಂದ ಅದು ತುಂಬ ಒಳ್ಳೆಯ ಆಹಾರ ಅಂಥೇಳಿ ನಾವು ಪರಿಗಣಿಸಬೇಕು. ಈಗ ಜಾಮೂನನ್ನು ಹದ ಬಣ್ಣ ಬರುವ ಹಾಗೆ ಕರಿಬೇಕು. ಇದನ್ನ ಈಗ ಒಂದೊಂದೇ ಆಗಿ ಈ ಪಾಕಕ್ಕೆ ಹಾಕಬೇಕು. ಪಾಕಕ್ಕೆ ಹಾಕಿದ್ಮೇಲೆ ಇದನ್ನೊಂದು
ಒಂದು 7-8 ಮಿನಿಟ್ 10 ನಿಮಿಷದೊಳಗೆ ನೆನಿಲಿಕ್ಕೆ ಬಿಟ್ಟರೆ, ಈಗ ನೋಡಿ ಇದು ಪಾಕ ಇದೆ, ಆ ಪಾಕದಲ್ಲಿ ಈ ಬಾಳೆಹಣ್ಣನ್ನು ಹಾಕಿದ್ದೇನೆ. ಇದನ್ನೊಂದು 8-10 ನಿಮಿಷ ಇದು ನೆನೆದ್ರೆ ಈ ಸ್ವೀಟ್ ಡಿಶ್ ರೆಡಿ ಆಗ್ತದೆ. ಇದನ್ನು ಸಹಿತ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗ್ತದೆ ಈ ಸ್ವೀಟು. ಈಗ ಸರ್ವ್ ಮಾಡ್ತೇನೆ. ಈಗ ಈ ಬಾಳೆಹಣ್ಣಿನ ಜಾಮೂನು ತಿನ್ನಲಿಕ್ಕೆ ರೆಡಿಯಾಗಿದೆ. ಅಡುಗೆ ಆರೋಗ್ಯದ ಬಳಿಕ ಶುಭೋದಯ ಕರ್ನಾಟಕದ 2ನೇ ಆವೃತ್ತಿಗೆ ಮತ್ತೆ ಸ್ವಾಗತ. ನಮ್ಮ ಜೊತೆಗಿದ್ದಾರೆ ಸಹಾಯಕ ಪ್ರಾಧ್ಯಾಪಕರು ಡಾಕ್ಟರ್ ನಿವೇದಿತಾ ರೇಷ್ಮೆ ಅವರು. ಮೇಡಮ್, ಮಾತಾಡ್ತಾ ಇದ್ವಿ ನಿಮ್ಮ ಲೈಫ್ ಬಗ್ಗೆ. ಸೊ ಯಾವಾಗ ನೋಡಿದ್ರು ಸ್ವಲ್ಪ ಹಸನ್ಮುಖಿಯಾಗಿ, ಸೊ ಕೂಲ್ ಆ್ಯಂಡ್ ಕಾಮ್ ಆ್ಯಂಡ್ ಕಂಪೋಸ್ಡಾಗಿ ಕೆಲಸ ಮಾಡೋರು ನೀವು. ಸೊ ನಿಮ್ಮ ಸುತ್ತಮುತ್ತ ಇರೋರು ಕೂಡ ತಮ್ಮ ಬಗ್ಗೆ ಅದನ್ನೇ ಹೇಳ್ತಾರೆ. ಸೊ ಏನನ್ನು ಕೂಡ ನಿಮಗೆ ಸ್ಟ್ರೆಸ್ ಅಂತ ನೀವು ಹೇಳಿದ್ರಿ ಮೊದಲೇ, ಅಂದರೆ ಇರುತ್ತೆ ಅಂತ. ಬಟ್ ನಾವು ಮೇಲ್ನೋಟಕ್ಕೆ ನೋಡೋರಿಗೆ ಸಹಜವಾಗಿ ಮಾತಾಡ್ಕೊಂಡಿರ್ತೀರಿ. ಸೊ ಆ್ಯಸ್ ಅ ವಿಮೆನ್ ಇವಾಗ ನಾವು ಗಮನಿಸ್ತಿರ್ತೀವಿ, ಸಹಜವಾಗಿ ಏನಾದರೂ ಒಂದು ಕೇಳಿದಾಗ ಸ್ವಲ್ಪ ಸಿಟ್ಟು ಮಾಡ್ಕೊಳ್ಳೋದೆಲ್ಲ ಇರುತ್ತೆ. ಸೊ ಏನು ಕೀ ಅನಿಸುತ್ತೆ ಒಂದು ಸಕ್ಸಸ್ಫುಲ್ ಲೈಫ್ ಅಥವಾ ಇದನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ? ಯಾವ ರೀತಿ ಇದ್ದರೆ ನಮ್ಮ ಮೆಂಟಾಲಿಟಿ, ಸೊ ನಾವು ಇದನ್ನು ಸಸ್ಟೈನ್ ಆಗಬಹುದು ಅಂತ ಅನಿಸುತ್ತೆ ತಮಗೆ? ಫಸ್ಟ್ಲಿ ನನ್ನ ಪ್ರಕಾರ, ನನ್ನ ಇಂಡಿವಿಜುವಲ್ ಆಗಿ ಕೇಳಬೇಕಂದ್ರೆ, ನನಗೆ ಐ ಫೀಲ್ ಸ್ಪೋರ್ಟ್ಸ್ ಇಸ್ ಅ ಬಿಗ್ ಡಿಸ್ಟ್ರೆಸರ್ ಫಾರ್ ಮೀ ಆ್ಯಂಡ್ ಫ್ರೆಂಡ್ಸ್. ಸೊ ನನಗೆ ಯಾವಾಗ ತುಂಬ ಸ್ಟ್ರೆಸ್ ಆಗಿರುತ್ತಲ್ಲ, ಒಬ್ಬೊಬ್ಬರು ಫ್ರೆಂಡ್ ಒಂದೊಂದು ಪ್ರಾಬ್ಲಮ್ಗಂತ ಇರ್ತಾರೆ, ಅವ್ರಿಗೆ ಕಾಲ್ ಮಾಡೋದು, ಮಾತಾಡೋದು, ಅಲ್ಲೇ ಹೇಳ್ಕೊಬಿಡೋದು, ಆ್ಯಂಡ್ ಮೋಸ್ಟ್ ಆಫ್ ಇಟ್ ಇಸ್ ಗಾನ್ ದೇರ್ ಓನ್ಲಿ. ಸೊ ಆ ಥರ ಐ ಫೀಲ್ ಚೇಂಜ್ ಇನ್ ಎನ್ವೈರ್ಮೆಂಟ್, ಚೇಂಜ್ ಇನ್ ಇದು, ದಟ್ ಮೇಕ್ಸ್ ಅ ಲಾಟ್ ಆಫ್ ಡಿಫ್ರೆನ್ಸ್ ಅಂತ ಅನಿಸುತ್ತೆ. ಆರ್ ಸಮ್ ಹಾಬಿ ಆರ್ ದ ಅದರ್ ವಿಚ್ ಯು ಲೈಕ್, ಅದನ್ನು ಪರ್ಸ್ಯೂ ಮಾಡಿದ್ರೆ, ಇಫ್ ಯು ಲೀವ್ ಬಿಹೈಂಡ್ ಆಲ್ ದೀಸ್ ಥಿಂಗ್ಸ್ ವಿಚ್ ಹ್ಯಾಪನ್, ಅದನ್ನು ಮರೆತುಬಿಟ್ಟು ಇಫ್ ಯು ಡೂ ದೀಸ್ ಥಿಂಗ್ಸ್, ಸಮ್ವೇರ್ ಯುಲ್ ಗೆಟ್ ಅ ನ್ಯೂ ಪರ್ಸ್ಪೆಕ್ಟಿವ್, ಅ ನ್ಯೂ ಐಡಿಯಾ ಹೌ ಟು ಸಾಲ್ವ್ ದಿಸ್ ಪ್ರಾಬ್ಲಮ್, ಆ ಥರ ಬರುತ್ತೆ. ಸೊ ಐ ಫೀಲ್ ಆ ಥರ ಸ್ಪೋರ್ಟ್ಸ್ ಹಂಗೆ ನೋಡೋಂಗಿದ್ರೆ ಇಟ್ ಹ್ಯಾಸ್ ಹೆಲ್ಪ್ ಮಿ ಅ ಲಾಟ್ ಟು ಡೀಲ್ ವಿತ್ ಸ್ಟ್ರೆಸ್. ಅಲ್ಲೂ ಅಷ್ಟೇ, ದೆರ್ ಬಿ ಅ ಲಾಟ್ ಆಫ್ ಥಿಂಗ್ ದಟ್ ಓಕೆ, ನಾವು ಸೋತ್ ಮೇಲೆ ಹೌ ಟು ಗೆಟ್ ಬ್ಯಾಕ್, ಹೌ ಟು ವಿನ್ ಇದಂತ ಇರುತ್ತಲ್ಲ, ದಟ್ ಹ್ಯಾಸ್ ಹೆಲ್ಪ್ ಮೀ ಇನ್ ಅ ಲಾಟ್ ಇನ್ ಮೈ ಓನ್ ಪ್ರೊಫೆಷನ್ ಆಸ್ ವೆಲ್. ಸೊ ಈವನ್ ಇಫ್ ಯು ಆರ್ ಗೋಯಿಂಗ್ ಥ್ರೂ ದ ವರ್ಸ್ಟ್ ಟೈಮ್ಸ್, ಹೌ ಯು ಹ್ಯಾವ್ ಟು ಫೈಟ್ ಬ್ಯಾಕ್ ಆ್ಯಂಡ್ ಹೌ ಯು ಶುಡ್ ನೆವರ್ ಗಿವ್ ಅಪ್, ಆ ಥರ. ಸೊ ಒನ್ ಆಫ್ ಮೈ ಪ್ರೊಫೆಸರ್ಸ್ ಆಲ್ಸೋ, ಶಿ ಈಸ್ ಬಿನ್ an inspiration to me, Sujani madam ಅಂತಿದ್ದಾರೆ. She used to always tell me, never give up till the end, keep trying, you'll don't give up till the end, so just keep trying and somewhere you will find your result if you're doing it with the right intentions and right idu, you'll always end up ಇದು ಅಂತ. ಆ್ಯಂಡ್ ನಾನು ತುಂಬ ದೇವರಲ್ಲೆಲ್ಲ ನಂಬ್ತೀನಿ. ಸೊ ತುಂಬ ಕಷ್ಟವಾದಾಗ, ತುಂಬ ನಾನು ಸ್ಟ್ರೆಸ್ಡ್ ಔಟ್, ಐ ಕಾಂಟ್ ಸಿ ಅವೇ ಎಲ್ಲ ಅವ್ರಿಗೆ ಬಿಟ್ಬಿಡ್ತೀನಿ. ಐ ವಾಸ್ ಲೈಕ್, ಆಯಿತು ಬಾಬಾ ನೀನು ನೋಡ್ಕೋ, ಇದಕ್ಕಿಂತ ಮೇಲೆ ಐ ಕಾಂಟ್ ಡೂ, ಸೊ ಇದು ಅಂತ ಹೇಳ್ಬಿಟ್ಟು ಐ ಜಸ್ಟ್ ಡಿಸ್ಟ್ರೆಸ್ ಮೈ ಸೆಲ್ಫ್. ಸೊ ಓಕೆ, ಇವತ್ತಿನ ಟೈಮ್ಸಲ್ಲಿ ಮಹಿಳಾ ಸಬಲೀಕರಣ ಬಹಳ ಮುಖ್ಯ ಆಗುತ್ತೆ. ಯಾಕಂದರೆ ನಾವೇನು ಹೇಳ್ತೀವಿ, ಎಜುಕೇಷನ್ ಇಸ್ ದ ವೆಪನ್ ಅಂತ ಹೇಳ್ತೀವಿ. ಅಥವಾ ಒಂದು ಸಣ್ಣ ಟೈಲರಿಂಗ್ ಕಲ್ತ್ಕೊಂಡಿದ್ರೆ, ಒಂದು ಸಣ್ಣ ಯಾವುದೋ ಬ್ಯೂಟಿ ಪಾರ್ಲರ್ ಕೋರ್ಸ್, ಎಂಬ್ರಾಯ್ಡ್ರಿ ಕೋರ್ಸ್, ಅಥವಾ ಮನೆಯಲ್ಲಿ ಚಕ್ಲಿ ನಿಪ್ಪಟ್ಟು ಮಾಡೋದು, ಉಪ್ಪಿನಕಾಯಿ ಮಾಡೋದು ಕಲ್ತ್ಕೊಂಡಿದ್ರು ಕೂಡ ಮಹಿಳೆ ಹೊರಗಡೆ ಹೋಗಿ ಬದುಕಬಹುದು ಅಥವಾ ಮನೆಯಿಂದ ಏನಾದರೂ ಸಾಧಿಸಬಹುದು. ಯಾಕಂದ್ರೆ ಒಂದು ಇಲ್ಲ ನಾವು ಸಮಾಜಕ್ಕೆ ಹೆದರ್ಕೊಂಡು ಅಥವಾ ಕುಟುಂಬದವ್ರನ್ನ ಅವಲಂಬಿತವಾಗಿ ಬದುಕಬೇಕು ಅನ್ನೋದಿಲ್ಲ. ಸೊ ಮಹಿಳಾ ಸಬಲೀಕರಣಕ್ಕೆ, ಯಾಕಂದ್ರೆ ನಾವು ವಿಮೆನ್ಸ್ ಡೇ ಮಂತ್ ಆಗಿರೋದ್ರಿಂದ, ಸೊ ಒಬ್ಬ ಮಹಿಳಾ ಸಬಲೀಕರಣಕ್ಕೆ ಹೇಗೆ ತೆರೆದುಕೊಳ್ಬೇಕು ಅಂತ ತಮ್ಗೆ ಅನ್ಸುತ್ತೆ? Firstly, I feel a woman should have belief, trust in herself. First of all, ಅವ್ರ ಮೇಲೆ ಅವ್ರಿಗೆ ನಂಬಿಕೆ ಇರಬೇಕು. ಅದಾದಮೇಲೆ ದೆನ್ ಶಿ ಕ್ಯಾನ್ ಫೇಸ್ ದ ವರ್ಲ್ಡ್ ಕಾನ್ಫಿಡೆಂಟ್ಲಿ. ಅವ್ರಿಗೇನು ಇಂಟ್ರೆಸ್ಟ್ ಇರುತ್ತೆ, ಅವ್ರೇನು ಸ್ಟ್ರೆಂತ್ಸ್ ಇರುತ್ತೆ, ಶಿ ಹ್ಯಾಸ್ ಟು ಪರ್ಸ್ಯೂ ಇಟ್ ವಿದೌಟ್ ಹ್ಯಾವಿಂಗ್ ಫಿಯರ್. ಅವ್ರ ಕಾನ್ಫಿಡೆನ್ಸ್ ಇದ್ದರೆ ಶಿ ವಿಲ್ ಬಿ ಏಬಲ್ ಟು ಡೆಫಿನೆಟ್ಲಿ ಕನ್ವಿನ್ಸ್ ಆಲ್ ಅವರ್ ಫ್ಯಾಮಿಲಿ ಮೆಂಬರ್ಸ್ ಆ್ಯಂಡ್ ಡೂ ವಾಟ್ ಶಿ ವಾಂಟ್ಸ್. ಆ್ಯಂಡ್ ನನಗೆ ಎಷ್ಟೊಂದು ಜನ ಫ್ರೆಂಡ್ಸ್ ಇದ್ದಾರೆ. ಲೈಕ್ ಒಬ್ಬಳು ಫ್ರೆಂಡು, ಅವಳು ಮದುವೆ ಆದಮೇಲೆ ಹರ್ ಲೈಫ್ ಚೇಂಜ್ ಅ ಲಾಟ್. ಅವ್ರಿಗೇನು ಮಾಡೋಕ್ಕೆ ಬಿಡ್ತಿಲ್ಲ. ಶಿ ವಾಸ್ ಅನ್ ಎಕ್ಸ್ ಕ್ರಿಕೆಟರ್. ಅವಳಿಗೊಂಥರ ಫುಲ್ ಚೇಂಜ್ ಆಗಿಬಿಟ್ಟಿತ್ತು. ಶಿ ವಾಸ್ ಹಾರ್ಡ್ಲಿ ಗೆಟಿಂಗ್ ಎನಿ ಆಪರ್ಚುನಿಟಿ. ಸ್ವಲ್ಪ ಡಿಪ್ರೆಷನಲ್ಲಿ ಇದ್ಲು, ಮಕ್ಕಳೆಲ್ಲ ಆಯಿತು, ನೋಡ್ಕೋತಾ ಇದ್ಲು. ಬಟ್ ಸಮ್ವೇರ್ ಅವಳಿಗೆ ಅದು ಸ್ಯಾಟಿಸ್ಫ್ಯಾಕ್ಷನ್ ಇರಲಿಲ್ಲ. ಇದೇನು ಮಾಡ್ತಾ ಇದ್ದೀರಿ, ನಂದೇನೋ ಇತ್ತು, ಅದೆಲ್ಲ ಹೋಯಿತು, ಆ ಥರ ಇತ್ತು. ಬಟ್ ಶಿ ಮೇಡ್ ಅ ಕಮ್ ಬ್ಯಾಕ್ ಸಮ್ವೇರ್ ಆಫ್ಟರ್ ಸಮ್ ಟೈಮ್. ಅವಳಿಗೆ ಕ್ರಿಕೆಟಲ್ಲಿ ಮತ್ತೆ ಇದು ಚಾನ್ಸ್ ಸಿಕ್ತು, ಆಪರ್ಚುನಿಟಿ ಸಿಕ್ತು, ಕೋಚಿಂಗು, ಮ್ಯಾನೇಜರ್ ಆಗಿ ಇದು ಮಾಡಿದ್ಲು. ಆ್ಯಂಡ್ ಶಿ ವೆಂಟ್ ಟ್ರೈನ್ಡ್, ಶಿ ಕೇಮ್ ಬ್ಯಾಕ್ ಆ್ಯಂಡ್ ಅವರ್ ಹಸ್ಬೆಂಡ್ ಹಿಮ್ಸೆಲ್ಫ್ ಸ್ಟಾರ್ಟೆಡ್ ಸಪೋರ್ಟಿಂಗ್ ಹರ್. ಸೊ ನೌ ಶಿ ಈಸ್ ಡೂಯಿಂಗ್ ವೆಲ್, ಮ್ಯಾನೇಜರ್ ಆಗಿದ್ದಾಳೆ, ಕೋಚ್ ಆಗಿದ್ದಾಳೆ, ಮಗನೂ ದೊಡ್ಡವನಾಗಿದ್ದಾನೆ. ಸೊ ಹಿ ಈಸ್ ನಾಟ್ ಡಿಪೆಂಡೆಂಟ್ ಆನ್ ಹರ್. ಸೊ ಈ ಥರ ತುಂಬ ಎಕ್ಸಾಂಪಲ್ಸ್ ನೋಡಿದ್ದೀವಿ. ಸೊ ವಾಟ್ ಐ ಹ್ಯಾವ್ ರಿಯಲೈಸ್ಡ್ ಇಸ್ ಪೀಪಲ್ ಶುಡ್ ಹ್ಯಾವ್ ಫೇತ್ ಇನ್ ದೆಮ್ಸೆಲ್ವ್ಸ್. ಆ್ಯಂಡ್ ಇದಿರಬೇಕು, ಏನಂತಾರೆ, ಪರ್ಸಿವಿಯರೆನ್ಸ್, ಇದು ಮಾಡಬೇಕು ಅಂತ ಇದ್ದರೆ ಹಠ ಮಾಡಿಬಿಟ್ಟು ಮಾಡಬೇಕಾಗತ್ತೆ ಸಮ್ಟೈಮ್ಸ್. ಆ್ಯಂಡ್ ಯು ವಿಲ್ ಡೆಫಿನೆಟ್ಲಿ ಬಿ ಏಬಲ್ ಟು ಡೂ ಇಫ್ ಯು ಹ್ಯಾವ್ ದ ಮೈಂಡ್ ಸೆಟ್ ಟು ಡೂ ಇಟ್.
ಆ್ಯಂಡ್ ಯು ವಿಲ್ ಬಿ ಏಬಲ್ ಟು ಬ್ಯಾಲೆನ್ಸ್ ಇಟ್ ಔಟ್ ಆಲ್ಸೋ. ನಿಮ್ಗೆ ಏನಾದ್ರು ಮಾಡಬೇಕಂದ್ರೆ ಟೈಮ್ ಇಸ್ ನೆವರ್ ಪ್ರಾಬ್ಲಮ್. ಇಫ್ ಯು ವಾಂಟ್ ಟು ಅಚೀವ್ ಸಮಥಿಂಗ್ ಯು ವಿಲ್ ಬಿ ಏಬಲ್ ಟು ಬ್ಯಾಲೆನ್ಸ್ ಇಟ್ ಔಟ್. ಮಕ್ಕಳು ಅಷ್ಟೇ, somehow you will be able to manage it. So women shouldn't give up so soon ಅಂತ ನನ್ಗೆ ಅನ್ಸುತ್ತೆ. They should have faith in themselves. ಓಕೆ, ತಾವು ಮೂಲತಃ ರಾಯಚೂರಿನವರು, ತಮ್ಮ ತಾಯಿ ಹುಬ್ಬಳ್ಳಿಯವರು ಅಂತ ಕೇಳಿದೀವಿ ನಾವು. ಈ ಮಹಿಳೆಯರು ಅಂತ ಬಂದಾಗ ಒಂದು ಸೂಕ್ಷ್ಮವಾದ ವಿಚಾರ ಏನಂತ ಹೇಳಿದ್ರೆ, ಈ ಪ್ರೆಗ್ನೆನ್ಸಿ ಆಗಬೇಕಾದ್ರೆ ಅಥವಾ ಡೆಲಿವರಿ ಆಗಬೇಕಾದ್ರೆ ಡೆತ್ ಆಗುವಂತಹ ಕೇಸಸ್ ಬಹಳ ಇರುತ್ತೆ. ಅಂದರೆ ಅದಕ್ಕೆ ಬಹಳಷ್ಟು ಕಾರಣಗಳಿರುತ್ತೆ. ಏನಂದರೆ ಕೆಲವರು ಬಾಲ್ಯ ವಿವಾಹ ಆಗಿರ್ತಾರೆ, ಇನ್ನೂ ಕೆಲವು ಕಡೆ ಅದಿದೆ ಪ್ರೀ ಮೆಚೂರ್ಡ್ ಬೇಬೀಸ್ ಆಗೋದು. ಸೊ ವಿಮೆನ್ ಈ ಸಂದರ್ಭದಲ್ಲಿ ಹೆಲ್ತ್ನ ಹೇಗೆ ಮೇಂಟೈನ್ ಮಾಡಬೇಕು ಅಂತ ತಾವು ವೈದ್ಯಯಾಗಿ ಒಂದು ಸಲಹೆ ನೀಡೋದಾದರೆ ಯಾವ ರೀತಿ ನೀಡ್ತೀರಿ? ಓಕೆ, ಸೊ ಫಸ್ಟ್ಲಿ ನಾವು ಆ ಥರ ನೋಡಬೇಕಾದ್ರೆ ಕರೆಕ್ಟ್ ಚೈಲ್ಡ್ ಮ್ಯಾರೇಜಸ್, ಚೈಲ್ಡ್ ಪ್ರೆಗ್ನೆನ್ಸೀಸ್ ಎಲ್ಲನೂ ನೋಡ್ತಾ ಇದ್ದೀವಿ. ದಟ್ ಈಸ್ ಸಮಥಿಂಗ್, ಅದನ್ನು ನಾವು ಫಸ್ಟಿಂದನೇ ಸ್ಟಾರ್ಟ್ ಮಾಡಬೇಕಾಗತ್ತೆ. ಎಜುಕೇಷನ್ ಸ್ಟಾರ್ಟ್ ಮಾಡೋದು ಸ್ಕೂಲಿಂಗ್ ಇದರಲ್ಲಿ. ನಾನು ಆ್ಯಕ್ಚುಲಿ ಐ ಗೋ ಟು ಫ್ಯೂ ಸ್ಕೂಲ್ಸ್ ನಾನು ಹೋಗಿದ್ದೀನಿ. ವಿ ಹ್ಯಾವ್ ಸ್ಪೋಕನ್ ಅಬೌಟ್ ಪ್ಯೂಬರ್ಟಿ, ವಾಟ್ ಆರ್ ದ ಪ್ರಾಬ್ಲಮ್ಸ್ ವಿಚ್ ಗರ್ಲ್ ಫೇಸಸ್. ಇದು ಬ್ಯಾಡ್ ಟಚ್ ಅಂದರೆ ಏನು, ಗುಡ್ ಟಚ್ ಅಂತ. ಕಿಡ್ಸಿಗೆ ವಿ ಕಾಂಟ್ ಯೂಸ್ ಎಕ್ಸ್ಟ್ರೀಮ್ ಟರ್ಮ್ಸ್. ಅವ್ರಿಗೆ ಈ ಥರ ಹೇಳಬೇಕಾಗುತ್ತೆ, ಗುಡ್ ಟಚ್ ಅಂದರೆ ಏನು, ಬ್ಯಾಡ್ ಟಚ್ ಅಂದರೆ ಏನು, ಹೌ ಟು ಅವಾಯ್ಡ್ ಗೆಟಿಂಗ್ ಇನ್ ಟು ಪ್ರಾಬ್ಲಮ್ಸು, ಸೆಕ್ಷುವಲ್ ಆ್ಯಕ್ಟಿವಿಟಿ ಬಗ್ಗೆ, ವಾಟ್ ಈಸ್ ಕಾಂಟ್ರಸೆಪ್ಷನ್, ಅದನ್ನೆಲ್ಲ ಫಸ್ಟಿಂದನೇ ಹೇಳ್ಕೊಂಡು ಬಂದರೆ ಸ್ಕೂಲಿಂದ ವಿ ಕ್ಯಾನ್ ಆಲ್ವೇಸ್ ಅವಾಯ್ಡ್ ಆಲ್ ದೀಸ್ ಥಿಂಗ್ಸ್. ಆ್ಯಂಡ್ ನ್ಯೂಟ್ರಿಷನಲ್ ಇದರಲ್ಲಿ ಲಾಟ್ ಆಫ್ ಪೇರೆಂಟ್ಸ್ ದೆಮ್ಸೆಲ್ಸ್ ನೌ ಡೇಸ್ ಆರ್ ಕಾನ್ಷಿಯಸ್. ಸೊ ಕರೆಕ್ಟಾಗೆಲ್ಲ ತಿನ್ಸೋದು ಮಾಡೋದು ಅದೆಲ್ಲ ಮಾಡ್ತಾರೆ. ದೋ ಇನ್ ರೂರಲ್ ಏರಿಯಾ ಸ್ಟಿಲ್ ದೆರ್ ಆರ್ ಲಾಟ್ ಆಫ್ ಗರ್ಲ್ಸ್ ಹು ಆರ್ ಅಂಡರ್ ನರಿಷ್ಡ್ ಅದೆಲ್ಲ ಇರುತ್ತೆ. ಸೊ ಅಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ. ಯು ಹ್ಯಾವ್ ಟು ಅದಕ್ಕೆಲ್ಲ ಯು ಹ್ಯಾವ್ ಟು ಗಿವ್ ಇಂಪಾರ್ಟೆನ್ಸ್. ಸೊ ಎಜುಕೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಸ್ಕೂಲ್ ಡೇಸಿಂದಾನೆ ಹೇಳ್ಕೊಂಡು ಬಂದರೆ ಹುಡುಗಿರು ದೇ ವಿಲ್ ಬಿ ಅ ಲಾಟ್ ಮೋರ್ ಕೇರ್ಫುಲ್. ಅದ್ರ ಬಗ್ಗೆ ನಾವು ತುಂಬ ಸಸ್ಪೆನ್ಸಲ್ಲಿ ಇಟ್ಕೊಂಡು ಲಾಸ್ಟಲ್ಲಿ ಹೇಳೋಣ, ಈಗ ಇದನ್ನು ಮಾಡಿಬಿಟ್ರೆ ಅವರು ಏನು ಅನ್ಕೋತಾರೆ ಅಂತ ಹೇಳಿದರೆ, ಅವರು ಆ ಕ್ಯೂರಿಯಾಸಿಟಿಯಿಂದ ದೇ ಟೆನ್ ಟು ಡೂ ಥಿಂಗ್ಸ್ ವಿದೌಟ್ ಟೆಲಿಂಗ್ ದಿ ಅಡಲ್ಟ್ಸ್ ಆರ್ ಪೇರೆಂಟ್ಸ್. ಮಾಡೋಕ್ಕೆ ಹೋಗ್ಬಿಟ್ಟು ದೇ ಲ್ಯಾಂಡ್ ಅಪ್ ಇನ್ ಟ್ರಬಲ್. ಸೊ ಲಾಟ್ ಆಫ್ ಅನ್ಮ್ಯಾರಿಡ್ ಗರ್ಲ್ಸ್ ಹು ಕಮ್ ವಿತ್ ಪ್ರೆಗ್ನೆನ್ಸಿ ಅದೆಲ್ಲ ವಿ ಫೀಲ್ ಬ್ಯಾಡ್ ಫಾರ್ ದೆಮ್. ಇವಾಗ ಪಾಕ್ಸೋ ಅಂತ ನೋಡ್ತೀವಿ, ಲಾಟ್ ಆಫ್ ಅಬ್ಯೂಸ್ ಕೇಸಸ್ ಹ್ಯಾಪನ್. ಅವೆಲ್ಲ ಏನಕ್ಕಾಗೋದು? ಬಿಕಾಸ್ ಚಿಲ್ಡ್ರನ್ ಆರ್ ನಾಟ್ ಅವೇರ್, ದೇ ಡೋಂಟ್ ನೋ ಹೂ ಟು ಎಕ್ಸ್ಪ್ರೆಸ್. ಪೇರೆಂಟ್ಸ್ ಕೇಳಿಬಿಟ್ರೆ ಎಲ್ಲಿ ಬೈದ್ಬಿಡ್ತಾರೆ. ಸಮಟೈಮ್ಸ್ ದೇ ಡೋಂಟ್ ಇವನ್ ರಿಯಲೈಸ್ ವಾಟ್ ಈಸ್ ವಾಟ್ ಈಸ್ ರಾಂಗ್, ವಾಟ್ ಈಸ್ ರೈಟ್ ಅಂತ ಗೊತ್ತಾಗಲ್ಲ. ಸೊ ಐ ಫೀಲ್ ಎಜುಕೇಷನ್ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್. ಆ ಥರ ಅದರ್ ಎಂಡ್ ಪೀಪಲ್ ಆರ್ ಅವೇರ್. ಈಗ ಪ್ರೆಗ್ನೆನ್ಸಿ ಕಾಂಪ್ಲಿಕೇಶನ್ಸಲ್ಲಿ PPH ಅದೆಲ್ಲ ಸ್ವಲ್ಪ ಜಾಸ್ತಿ ನೋಡ್ತೀವಿ. ಅನೀಮಿಯಾ ಆಲ್ಸೋ ವಿ ಸಿ. ಅದೆಲ್ಲ ಏನಕ್ಕಾಗೋದಂದರೆ ಒಂದೊಂದ್ಸತಿ ಪ್ರೆಗ್ನೆನ್ಸಿ ಇಂಟರ್ವಲಲ್ಲಿ ಟೈಮ್ ಕೊಡೋದಿಲ್ಲ. ಒನ್ ಆಫ್ಟರ್ ಅದರ್ ದೇ ಗೋ ಆನ್ ಕನ್ಸೀವಿಂಗ್. ಸೊ ಆ ಥರ ಆದಾಗ ಅದು ಹಿಮೋಗ್ಲೋಬಿನ್ ಬಿಲ್ಡಪ್ ಆಗೋಕ್ಕೆ ಒಂದು ಸ್ವಲ್ಪ ಟೈಮ್ ತೊಗುತ್ತೆ. ಅಟ್ಲೀಸ್ಟ್ 2 years interval we advise them to follow between deliveries, normal deliveries. C-section ಆದರೆ at least minimum of 3 years. So ಈ ಥರ there are so many things which people can follow. Contraception to avoid STDs. So a lot of things ಆ ಥರ ಹೇಳಬೇಕಂದ್ರೆ for women. And yes, they have to take care of their health as well. ಫಿಟ್ ಆಗಿರಬೇಕು. ನೀವು ತುಂಬ ಏನು ಜಿಮ್ಗೆ ಹೋಗೋದು ಆ ಥರ ಏನು ಬೇಕಾಗಿಲ್ಲ. ಅಟ್ಲೀಸ್ಟ್ ಮಿನಿಮಮ್ ವಾಕಿಂಗು, ವೇಟ್ನ ಒಂದು ಸ್ವಲ್ಪ ಕಂಟ್ರೋಲಲ್ಲಿ ಇಟ್ಕೊಂಡ್ರೆ ದಟ್ ಮೇಕ್ಸ್ ಅ ಲಾಟ್ ಆಫ್ ಡಿಫ್ರೆನ್ಸ್. ನೌ ಡೇಸ್ ವಿ ಸಿ ಅ ಲಾಟ್ ಆಫ್ ಇನ್ಫರ್ಟಿಲಿಟಿ, ಆಲ್ ದೋಸ್ ಥಿಂಗ್ಸ್ ಹ್ಯಾಪ್ನಿಂಗ್ ಬಿಕಾಸ್ ಆಫ್ ಲೈಫ್ ಸ್ಟೈಲ್. ಇದು ಅರ್ಧಕ್ಕರ್ಧ ಗಮನನೇ ಕೊಡೋಕ್ಕೋಗಲ್ಲ. ಎಸ್ಪೆಷಲಿ ವಾಟ್ ಐ ಸೀನ್ ಇಸ್ ವುಮೆನ್ ಮ್ಯಾರೇಜ್ ಆಗಿ ಚಿಲ್ಡ್ರನ್ ಆಗ್ತಾರಲ್ಲ, ಅದಾದಮೇಲೆ ದೇ ಸ್ಟಾಪ್ ಗಿವಿಂಗ್ ಇಂಪಾರ್ಟೆನ್ಸ್ ಟು ಹೆಲ್ತ್. ಬರೀ ಮಕ್ಕಳು ನೋಡ್ಕೊಳ್ಳೋ ಇದರಲ್ಲಿ ಜಾಸ್ತಿ ತಿನ್ನೋದು ಮಾಡೋದು, ವೇಟ್ ಗೇನ್ ಆಗೋದು ಆ ಥರ ಇದಿರುತ್ತೆ. ಸೊ ದೇ ಹ್ಯಾವ್ ಟು ಟೇಕ್ ಕೇರ್ ಆಫ್ ದೇರ್ ಹೆಲ್ತ್ ಈವನ್ ಅಟ್ ದಟ್ ಪಾಯಿಂಟ್. ಸ್ವಲ್ಪ ಎಕ್ಸಸೈಸ್ ಮಾಡೋದು, ವೇಟ್ನ ಕಂಟ್ರೋಲಲ್ಲಿ ಇಟ್ಕೊಳ್ಳೋದು ಆ ಟೈಮಿಂದನೇ ಮಾಡಿಬಿಟ್ರೆ ಲೇಟರ್ ಆನ್ ಇಟ್ ವಿಲ್ ನಾಟ್ ಬಿ ಡಿಫಿಕಲ್ಟ್. ಒಂದು ಸ್ಟೇಜ್ ಆದಮೇಲೆ ಒನ್ಸ್ ದೇ ಬಿಕಮ್ ಒಬೇಸ್ ಅಲ್ಲ, ಆ ಮೋಟಿವೇಶನ್ನೇ ಸಿಗಲ್ಲ ಮತ್ತೆ ಇದು ಆಗೋಕ್ಕೆ. ಸೊ ದೆನ್ ದೇ ಎಂಡ್ ಅಪ್ ವಿತ್ ಲಾಟ್ ಆಫ್ ಪ್ರಾಬ್ಲಮ್ಸ್, BP, ಶುಗರು ಆ ಥರ ಇದು. ಓಕೆ, ಒಂದು ಸಣ್ಣ ರ್ಯಾಪಿಡ್ ಫೈರ್ ಆಡೋಣ. ಸೊ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಕ್ಕೆ ಎದುರು ನೋಡ್ತಾ ಇರ್ತೀನಿ. ಸೊ ವೈದ್ಯ ಆಗದಿದ್ದರೆ ಡಾಕ್ಟರ್ ನಿವೇದಿತಾ ರೇಷ್ಮೆ ಅವರು ಏನಾಗಿರ್ತಿದ್ರು? ಮೇ ಬಿ ಸ್ಪೋರ್ಟ್ಸ್ ಪರ್ಸನ್. ಕ್ರಿಕೆಟ್ ಆಡ್ತಾ ಬ್ಯಾಟ್ ಹಿಡಿದ ನೆನಪು, ಆಪರೇಷನ್ ಮಾಡ್ತಾ ಸೀಸರ್ ಹಿಡಿದಿದ್ದು, ಯಾವ್ದು ಹೆಚ್ಚು ಭಯ ಅನಿಸ್ತು? ಕ್ರಿಕೆಟರ್ ಆಗಿ ನಾನು ಜಾಸ್ತಿ ಬೌಲರ್ ಇರ್ತಿದ್ದೆ. ಸೊ ಬೇಬಿ ನೈಫ್ ಹಿಡ್ಕೊಂಡು ಇದ್ದಾಗ ಸ್ವಲ್ಪ ಭಯ ಆಯ್ತು ಅನ್ಸುತ್ತೆ. ತಮಗೇನಾದ್ರೂ ನಟಿಯಾಗೋ ಅವಕಾಶಗಳು ಬಂದಿದ್ದಿದೆಯಾ? ಒಂದು ಆ್ಯಡಿಗೆ ಯಾರೋ ಕೇಳಿದ್ರಷ್ಟೇ, ಬಿಟ್ಟು ಇಲ್ಲ. ತಮ್ಮ ನೆಚ್ಚಿನ ನಟ? ಟೂ ಮೆನಿ ಪೀಪಲ್ ಟು ನೇಮ್. ಪಿಕ್ ಒನ್, ಯಾರಾದರೂ ಒಬ್ರು. ಕನ್ನಡದಿಂದನಾ ಹಿಂದಿಯಿಂದನಾ? ಕನ್ನಡ ಅಂದರೆ ರಮೇಶ್ ಅರವಿಂದ್ ಸರ್ ಅವರು. ತಮ್ಮ ನೆಚ್ಚಿನ ನಟಿ? ಯಾರು ಹೇಳ್ಬೋದು ಈಗ ಸದ್ಯಕ್ಕೆ ದೀಪಿಕಾ. ಓಕೆ, ತಾವು ತಮ್ಮ ನೆಚ್ಚಿನ ಸಿನಿಮಾ ಯಾವುದು?
ಸಿನಿಮಾ ನನಗೆ MS ಧೋನಿ ತುಂಬ ಇಷ್ಟ ಆಯಿತು. MS ಧೋನಿ ಕ್ರಿಕೆಟರ್ ಆಗಿರೋದ್ರಿಂದ ನಂಗೆ ಧೋನಿ ಸ್ಟೋರಿ ತುಂಬ ಐ ಫೈಂಡ್ ಇಟ್ ವೆರಿ ಇನ್ಸ್ಪೈರಿಂಗ್. ಸೊ ಆ ಮೂವಿ ತುಂಬ ಇಷ್ಟ ಆಯಿತು. ಓಕೆ, ನಿಮ್ಮ ಗೆಳತಿ ದೀಪಿಕಾ ಪಡುಕೋಣೆಯವರ ಯಾವ ಸಿನಿಮಾ ನಿಮಗೆ ತುಂಬ ಇಷ್ಟ? ದೀಪಿಕಾ ಪಡುಕೋಣೆದು ತುಂಬ ಮೂವೀಸ್ ಇದೆ. ಐ ಥಿಂಕ್ ಬ್ರೇಕ್ ಕೆ ಬಾದ್ ಅಂತ ಒಂದು ಸ್ಮಾಲ್ ಇದಿತ್ತು. ಇಟ್ ವಾಸ್ ನಾಟ್ ಅ ವೆರಿ ಬಿಗ್ ಹಿಟ್. ನಂಗೆ ಅದು ಇಷ್ಟ ಆಗಿತ್ತು. ಓಕೆ, ರೋಲ್ ಮಾಡೆಲ್ ಯಾರು ನಿಮ್ಮ ಬದುಕಿನ ರೋಲ್ ಮಾಡೆಲ್ ಯಾರು? ರೋಲ್ ಮಾಡೆಲ್ ತುಂಬ ಜನ ಇದ್ದಾರೆ. ಸೊ ಮೈ ಮದರ್ ಆಲ್ಸೋ ಇಸ್ ಮೈ ಕೈಂಡ್ ಆಫ್. ನಮ್ಮ ನೆಚ್ಚಿನ ಕ್ರಿಕೆಟ್ ಪ್ಲೇಯರ್? ಧೋನಿ, MS ಧೋನಿ. MS ಧೋನಿ. ಸೊ IPL ಎಲ್ಲ ನೋಡ್ತೀರಾ? ಯಾರು ಕ್ರಿಕೆಟ್ ತಂಡ, ಯಾವ ಕ್ರಿಕೆಟ್ ತಂಡ ಇಷ್ಟ? IPL ನೋಡ್ತಿರ್ತೀನಿ. RCB ನಮ್ಮ ಬ್ಯಾಂಗ್ಳೂರ್ ಅಂತ ಹೇಳ್ಬಿಟ್ಟು ಸಪೋರ್ಟ್ ಮಾಡ್ತಿದ್ದೆ. ಬಟ್ ಆಡೋ ಇದು ವಿಚಾರ ನೋಡಿದ್ರೆ ಐ ಥಿಂಕ್ ಮುಂಬೈ ಇಂಡಿಯನ್ಸು. ಈಗ WPL ಅಲ್ಲೂ ಹಾಗೆ ಆಗೋಗ್ಬಿಟ್ಟಿದೆ. RCB ಯಾಕೋ ಜಿಂಕ್ಸ್ಡ್ ಆಗಿಬಿಟ್ಟು ಐ ಥಿಂಕ್ ಮುಂಬೈ ಇಂಡಿಯನ್ಸ್ ಹ್ಯಾವ್ ಬಿನ್ ಡೂಯಿಂಗ್ ವೆಲ್. ಸೊ ಬ್ಯಾಂಗ್ಳೂರ್ಗಂತೂ ಇದ್ದೇ ಇದೆ. ಹಾರ್ಟ್ ಇಸ್ ಇನ್ ಬ್ಯಾಂಗ್ಳೂರ್. ಬಟ್ ಗೇಮ್ ವೈಸ್ ಐ ಥಿಂಕ್ ಐ ಪ್ರಿಫರ್ ಇದು. ಯಾವುದು ಕಷ್ಟ, ವೈದ್ಯಕೀಯ ಕೆಲಸನೋ ಅಥವಾ ಕ್ರೀಡೆನೋ? ಅದು ಕಷ್ಟ ಅಂತಿಲ್ಲ. ಐ ಎಂಜಾಯ್ ಬೋತ್. ಆಸ್ ಲಾಂಗ್ ಆಸ್ ಥಿಂಗ್ಸ್ ಆರ್ ಗೋಯಿಂಗ್ ವೆಲ್ ಐ ಎಂಜಾಯ್ ಬೋತ್. ಹೇಗೆ ಪ್ರೆಷರನ್ನು ಮೈಂಟೈನ್ ಮಾಡ್ತೀರಾ, ಹೇಗೆ ಸಂಭಾಳಿಸ್ತೀರಾ? ಪ್ರೆಷರ್ ಅದೇ ಎಲ್ಲ ಫೈನಲಿ ಐ ಲೀವ್ ಇಟ್ ಟು ಗಾಡ್. ಹೀ ಈಸ್ ದೇರ್ ಅಂತ ಗೊತ್ತು. ಸೊ ಆಸ್ ಲಾಂಗ್ ಆಸ್ ವಿ ಆರ್ ಡೂಯಿಂಗ್ ಥಿಂಗ್ಸ್ ವಿತ್ ದ ರೈಟ್ ಇಂಟೆನ್ಷನ್, ಸಮ್ ಥಿಂಗ್ಸ್ ವಿಲ್ ಫಾಲ್ ಇನ್ ಟು ಪ್ಲೇಸ್ ಅಂತ ಆ ನಂಬಿಕೆಯಲ್ಲಿ ಐ ಗೋ ಆನ್ ಅಷ್ಟೇ. ನಿಮ್ಮ ನೆಚ್ಚಿನ ಸ್ಥಳ? ಬ್ಯಾಂಗ್ಳೂರ್. ಸೊ ನೀವು ಆಡಿರೋ ಮ್ಯಾಚಸ್ಗಳಲ್ಲಿ ನಿಮ್ಮ ಬೆಸ್ಟ್ ಮ್ಯಾಚ್ ಅಂದರೆ ಯಾವುದು, ಅಥವಾ ಫೇವ್ರೆಟ್ ಮ್ಯಾಚ್ ಯಾವುದು? ಫೇವ್ರೆಟ್ ಮ್ಯಾಚ್ ನಾನು ಫ್ಯಾಲ್ಕನ್ಸ್ ಅಲ್ಲಿ ಆಡುವಾಗ ಸೆಂಟ್ ಜಾನ್ಸ್ಗೆ ಆಡ್ತಿದ್ದಾಗ ಆ್ಯಂಡ್ ಗಾಟ್ 5 ವಿಕೆಟ್ಸ್ 2 times ಸಿಕ್ಕಿತ್ತು. ಸೊ ದಟ್ ಗ್ರೌಂಡ್ ಆಸ್ ವೆಲ್ ಆಸ್ ದೋಸ್ ಮ್ಯಾಚಸ್ ಹ್ಯಾವ್ ಬಿನ್ ವೆರಿ ಸ್ಪೆಷಲ್ ಟು ಮಿ. ಇಂಟರ್ನ್ಯಾಷನಲ್ ಕ್ರಿಕೆಟ್ ಅಂತ ನೋಡಿದಾಗ ತಮ್ಮ ನೆಚ್ಚಿನ ಮ್ಯಾಚ್ ಯಾವುದು? ನಾನು ಶ್ರೀಲಂಕಾಗೆ ಹೋದಾಗ ಐಟ್ ಪರ್ಫಾರ್ಮ್ ವೆಲ್. ಸೊ ಅಲ್ಲಿ ದೋಸ್ ಪೀಪಲ್ ಹ್ಯಾಡ್ ರಿಯಲಿ ರೆಕಗ್ನೈಸ್ಡ್ ಆಲ್ಸೋ. ನಂಗೆ ಅಲ್ಲಿ ನಾನು ಆಡಿದ್ದು ಇಷ್ಟ ಆಗಿತ್ತು. ಓಕೆ, ಸೂಪರ್. ಬಹಳ ಸಂತೋಷ. ಯಾಕಂತ ಹೇಳಿದ್ರೆ ಒಬ್ಬ ವಿಮೆನ್ ಕ್ರಿಕೆಟರ್ ಆಗಿ ಅಲ್ಲಿಯ ಚಾಲೆಂಜಸ್ ಗೊತ್ತಿದ್ದು ಮತ್ತೆ ವೈದ್ಯಕೀಯ ಕ್ಷೇತ್ರಕ್ಕೆ ಬರೋದು. ಯಾಕಂದರೆ ತಾವು ನೋಡಿದ್ರೆ ತೀರಾ ರಫ್ ಆ್ಯಂಡ್ ಟಫ್ ಅಂದ್ಕೊಳ್ತೀವಿ ನಾವು ಕ್ರಿಕೆಟ್. ಡಾಕ್ಟರ್ ಅಂದಾಗ ತೀರಾ ಸೂಕ್ಷ್ಮತೆಯಾಗಿ ಬ್ಯಾಲೆನ್ಸ್ ಮಾಡಬೇಕಾಗತ್ತೆ. ಸೊ ನಿಮ್ಮ ಈ ಅಚೀವ್ಮೆಂಟ್ಸ್ಗೆ ಪೀಪಲ್ ಟ್ರೀ ಹಾಸ್ಪಿಟಲ್ನಿಂದ ಒಂದು ಅವಾರ್ಡ್ ಮಾಡ್ತಾರೆ, ವಿಮೆನ್ ಅಚೀವರ್ ಅಂತ. ಎಷ್ಟು ಪ್ರೌಡ್ ಫೀಲ್ ಆಗುತ್ತೆ ಅದ್ರ ಬಗ್ಗೆ? ಐ ವಾಸ್ ಆನರ್ಡ್ ಟು ಆ್ಯಕ್ಚುಲಿ. ಇದು ನಮ್ಮ ಸರ್ ಒಬ್ಬರು ಯಾರೋ ರೆಕಮೆಂಡ್ ಮಾಡಿದರು. ತುಂಬ ಖುಷಿ ಆಯಿತು ರೆಕಗ್ನೈಸ್ ಮಾಡಿದ್ದಕ್ಕೆ ನಮ್ಮ ಟ್ಯಾಲೆಂಟ್ನ. ನಮ್ಮ ಪೇರೆಂಟ್ಸು ಇದ್ದರು. ಸೊ ಐ ಥಿಂಕ್ ದೇ ಆಲ್ಸೋ ಡಿಸರ್ವ್ ದ ಕ್ರೆಡಿಟ್. ಸೊ ಐ ವಾಸ್ ಹ್ಯಾಪಿ. ದೇ ವರ್ ಆಲ್ಸೋ ವೆರಿ ಹ್ಯಾಪಿ ದಟ್ ಅದನ್ನು ರೆಕಗ್ನೈಸ್ ಮಾಡಿದಂತ. ನಮ್ಮ ಕಾಲೇಜ್ ಆಲ್ಸೋ, ರಾಮಯ್ಯ ಕಾಲೇಜ್ ಆಲ್ಸೋ ಹಸ್ ಬಿನ್ ವೆರಿ ಸಪೋರ್ಟಿವ್ ಆ್ಯಕ್ಚುಲಿ. ನಮ್ಮ ಮ್ಯಾನೇಜ್ಮೆಂಟಿಂದ ಇದು ಸೀತಾರಾಮ್ ಸರ್ ಆಗಲಿ, ಜಯರಾಮ್ ಸರ್ ಆಗಲಿ, ದೇವ್ ಬಿನ್ ವೆರಿ ಸಪೋರ್ಟಿವ್. ಇಲ್ಲಾಂದರೆ ನಾನು ಪ್ರೊಫೆಷನು ಮಾಡಿಕೊಂಡು ಕ್ರಿಕೆಟು ಮಾಡ್ಕೊಡೋದಾಗಿದ್ರೆ ಕಷ್ಟ ಆಗಿರೋದು. ಸೊ ದೇವ್ ಬಿನ್ ವೆರಿ ಸಪೋರ್ಟಿವ್. ಸೊ ಮೆಡಿಕಲ್ ಕಾಲೇಜ್ ಇರೋದ್ರಿಂದ ದಟ್ ಐ ಹ್ಯಾವ್ ದಟ್ ಅಡ್ವಾಂಟೇಜ್ ದಟ್ ಐ ಕ್ಯಾನ್ ಡೂ ಬೋತ್ ಮೈ ಕರಿಯರ್ ಆಸ್ ವೆಲ್ ಆಸ್ ಗೈನಕಾಲಜಿ ವರ್ಕ್ ಆಸ್ ವೆಲ್ ಆಸ್ ಕ್ರಿಕೆಟಿಂಗ್ ಇದು ಅಂತ ಹೇಳ್ಬಿಟ್ಟು. ಓಕೆ, ಮತ್ತೆ ಇವಾಗ ಏನಾದರೂ ಮ್ಯಾಚಸ್ ಪ್ಲಾನ್ ಆಫ್ ಪ್ರಾಕ್ಟೀಸ್ ಅದನ್ನ ನಡೀತಾ ಇದೆಯಾ? ಈಗ ಸದ್ಯಕ್ಕೇನು ನಡೀತಿಲ್ಲ. ಅಲ್ಲಿ ಇಲ್ಲಿ ನನ್ನ ಫ್ರೆಂಡ್ಸ್ ಜೊತೆ ಗಲ್ಲಿ ಕ್ರಿಕೆಟ್ ಆಡ್ತಿರ್ತೀನಿ ಅಷ್ಟೇ. ಆ್ಯಂಡ್ ನೆಕ್ಸ್ಟ್ ಸೀಸನ್ ಬಂದಾಗ ನೋಡ್ಬೇಕು ಸೆಲೆಕ್ಷನ್ ಕಮಿಟಿಯಲ್ಲಿ ಐ ಮೇ ಥಿಂಕ್. ಸೊ ಸೆಲೆಕ್ಷನ್ ಕಮಿಟಿ ಕೆಲಸ ಶುರು ಆಗಿದ್ರೆ ದೆನ್ ವಿ ಹ್ಯಾವ್ ಟು ಗೋ ಆ್ಯಂಡ್ ವಾಚ್ ಮ್ಯಾಚಸ್. ಓಕೆ, ಇವಾಗ ಮಹಿಳೆ ಎಲ್ಲದನ್ನು ಸಾಧಿಸಬಲ್ಲಳು ಅನ್ನೋದನ್ನ ಈಗ ಆಲ್ರೆಡಿ ಎಲ್ಲರೂ ಪ್ರೂವ್ ಮಾಡಿಬಿಟ್ಟಿದ್ದಾರೆ. ಸೊ ತಂದೆ ತಾಯಿ ಒಬ್ಬ ಮಕ್ಕಳಿಗೆ ಅಥವಾ ಒಬ್ಬ ಹೆಣ್ಣು ಮಗಳಿಗೆ ತಂದೆ ತಾಯಿ ಸಪೋರ್ಟ್ ಎಷ್ಟು ಬೇಕಾಗುತ್ತೆ? ಯಾಕಂದರೆ ತಾವು ಕೂಡ ಒಬ್ಬ ಹೆಣ್ಮಗಳಾಗಿರ್ತೀರಿ, ತಮ್ಮ ಅಣ್ಣ ತಾವು ತೀರ್ಕೊಂಡ್ರಿ ಅಂತ ಹೇಳಿದ್ರಿ. ಸೊ ಒಬ್ಬ ಹೆಣ್ಮಗಳನ್ನ, ಒಬ್ಬಳೇ ಮಗಳನ್ನ ಸೊ ನೋಡ್ಕೊಳ್ಳೋದು ಅವ್ರಿಗೆ ರಿಸ್ಕ್ ಆಗಿರುತ್ತೆ, ಜೊತೆಗೆ ಒಂದು ಸವಾಲಿರುತ್ತೆ. ಸೊ ತಂದೆ ತಾಯಿಯ ಪಾತ್ರ ಎಷ್ಟಿರುತ್ತೆ ಒಬ್ಬ ಮಗಳನ್ನ ಒಂದು ಒಳ್ಳೆ ಪ್ರಜೆಯಾಗಿ ಸೊಸೈಟಿಗೆ ಪ್ರೆಸೆಂಟ್ ಮಾಡುವ ಹಿಂದೆ? ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಐ ಫೀಲ್ ಅದೇ ದಟ್ ಡಿಸೈಡ್ಸ್ ಯುವರ್ ಇದು ವೆದರ್ ಯು ಆರ್ ಗೋಯಿಂಗ್ ಟು ಮೇಕ್ ಇಟ್ ಆರ್ ನಾಟ್. ಯಾಕಂದರೆ ಎಲ್ಲ ಇದರಲ್ಲೂ ಅಷ್ಟೇ ಸಿಚುವೇಷನಲ್ಲಿ ಯು ವಿಲ್ ರಿಕ್ವೈರ್ ದೇರ್ ಹೆಲ್ಪ್. ನಿಮ್ಮ ಪ್ರಾಕ್ಟೀಸ್ನ ಡಿಸಿಷನ್ ಮೇಕಿಂಗಲ್ಲಾಗಲಿ, ನಿಮಗೆ ಪ್ರಾಕ್ಟೀಸಿಂದ ಹಿಡಿದು ಓದೋದಿಂದ ಹಿಡಿದು ಬ್ಯಾಲೆನ್ಸು, ಮೆಂಟಲ್ ಸಪೋರ್ಟು, ಆಲ್ ದೋಸ್ ಥಿಂಗ್ಸ್ ಮೇಕ್ ಅ ಲಾಟ್ ಆಫ್ ಡಿಫ್ರೆನ್ಸ್. ಸೊ ದೇವ್ ಆಲ್ವೇಸ್ ಬಿನ್ ದೇ ಫಾರ್ ಮೀ ಅಟ್ ವಾಟ್ ಎವರ್ ಸ್ಟೇಜ್. ಇಲ್ಲಿವರೆಗೂ ಅಷ್ಟೇ. ನಾನು ಏನೇನೋ ಯಾವ್ದಾರೋ ಇಂಪಾರ್ಟೆಂಟ್ ಡಿಸಿಷನ್ಸ್ ತೊಗೋಬೇಕಾದ್ರೂ ಐ ಆಲ್ವೇಸ್ have a chat with them and ಅವರಿದ್ದಾಗ I know that things will fall into place ಅಂತ ಹೇಳ್ಬಿಟ್ಟು it really plays a very important role. and ಈಗಿನ ಕಾಲದಲ್ಲಿ ಪೇರೆಂಟ್ಸ್ ಆ ಸ್ಟ್ರೆಸ್ ತೊಗೊಳೋದು ನೋಡಿದಾಗ ಒಂಥರ ಏನಪ್ಪ ಈ ಚಿಕ್ಕ ಮಕ್ಕಳಿಂದ 4th standard ಎಕ್ಸಾಮ್ಸ್ಗೂ ಅಷ್ಟೇ ಐ ಹ್ಯಾವ್ ಸೀನ್ ಮೆನಿ ಆಫ್ ಮೈ ಕಲೀಗ್ಸ್ ಟೇಕಿಂಗ್ ಲೀವ್ಸ್ ಆ್ಯಂಡ್ ಪ್ರಿಪೇರಿಂಗ್ ದೆಮ್ ಫಾರ್ ಎಕ್ಸಾಮ್ಸ್. ಅದೆಲ್ಲ ಅನ್ಕೋತೀನಿ 4th standardಲ್ಲಿ ಏನು IAS ಓದ್ಸಂಗೆ ಓದಿಸಿದ್ದೀರಾ ಆ ಥರ ಅಂತೆಲ್ಲ. ಬಟ್ ಅದೇ ಐ ಥಿಂಕ್
parents should stress, I mean, pressure ಹಾಕೋದು ಇಂಪಾರ್ಟೆಂಟು, ಬಟ್ ಅಟ್ ದ ಸೇಮ್ ಟೈಮ್ ಯು ಶುಡ್ ಗಿವ್ ದೆಮ್ ದಟ್ ಸ್ಪೇಸ್. ಅವ್ರಿಗೆ ಏನು ಮಾಡಬೇಕು ಅದನ್ನೆಲ್ಲ ಸ್ವಲ್ಪ ಸ್ಪೇಸ್ ಕೊಟ್ಟರೆ ಐ ಆಮ್ ಶೋರ್ ದ ಕಿಡ್ಸ್ ವಿಲ್ ಬಿ ಏಬಲ್ ಟು ಮ್ಯಾನೇಜ್. ಈಗಿನ ಕಾಲದಲ್ಲಂತೂ ದೇ ಆರ್ ಆಲ್ ವೆರಿ ಸ್ಮಾರ್ಟ್. ಅವ್ರಿಗೆ ಏನು ಬೇಕು, ಏನು ಮಾಡಬೇಕು, ದೇ ಆರ್ ಆಲ್ ವೆರಿ ಮಚ್ ಅವೇರ್. ಎಲ್ಲ ಇಂಟರ್ನೆಟ್ ಎಲ್ಲ ನೋಡಿಕೊಂಡು ದೇ ಹ್ಯಾವ್ ಅನ್ ಐಡಿಯಾ ಏನು ಮಾಡಬೇಕು ಮುಂದೆ, ಅದೆಲ್ಲ ಇರುತ್ತೆ. ಸ್ವಲ್ಪ ಅವ್ರಿಗೆ ಆ ಫ್ರೀಡಮ್ ಕೊಟ್ಟರೆ ಡೆಫಿನೆಟ್ಲಿ ದೇ ವಿಲ್ ಬಿ ಏಬಲ್ ಟು ಯೂಸ್ ದೇರ್ ಪೊಟೆನ್ಷಿಯಲ್ ಟು ದ ಮ್ಯಾಕ್ಸ್ ಅಂತ ಅನಿಸುತ್ತೆ. ಓಕೆ, ಏನು ಫ್ಯೂಚರ್ ಪ್ಲ್ಯಾನ್ಸ್ ಇದೆ, ಏನು ಮಾಡಬೇಕು ಅಂತ ಇದೆ ಮುಂದೆ? ನಾನು ಆ್ಯಕ್ಚುಲಿ ಐ ಪ್ಲ್ಯಾನ್ ಟು ಅಡ್ವಾನ್ಸ್ ಮೈ, ಐ ಮೀನ್ ಈಗ ಸದ್ಯಕ್ಕೆ gynaec onco ಟ್ರೈನಿಂಗ್ ಮಾಡ್ತಾ ಇದ್ದೀನಿ ಅಂಡರ್ ಬಾಫ್ನಾ ಸರ್. ಈಸ್ ಆಲ್ಸೋ ಬಿನ್ ವೆರಿ ಸಪೋರ್ಟಿವ್ ಟು ಮೀ. ಸೊ ಅದರಲ್ಲೇ ಮುಂದೆ ವರ್ಸಿ ಆ್ಯಂಡ್ ಆಲ್ಸೋ ಟು ಬಿಲ್ಡ್ ಆನ್ ಮೈ ಲ್ಯಾಬ್ ಸ್ಕಿಲ್ಸ್ ಆ್ಯಂಡ್ ಬಂದುಬಿಟ್ಟು ವಾಪಸ್ ಅಗೇನ್ ರಾಮಯ್ಯಗೆ ಹ್ಯಾವ್ ಟು ಸರ್ವ್ whatever best I can do in my own field. I am planning to do. ಆದಷ್ಟು ಸ್ಕಿಲ್ಸ್ ಕಲ್ತ್ಕೊಂಡು I need to ಯೂಸ್ ಇಟ್ ಅಂತ. ಇಷ್ಟು ವರ್ಷದ ಜರ್ನಿ ಸ್ಟಾರ್ಟಿಂಗ್ ಫ್ರಮ್ ದ ಕ್ವಾರ್ಟರ್ಸ್ ಕ್ರಿಕೆಟ್, ಗಲ್ಲಿ ಕ್ರಿಕೆಟಿಂದ ಹಿಡಿದು ಇವತ್ತಿನ ಜರ್ನಿ ತನಕ ನೆನಪಿಸ್ಕೊಂಡ್ರೆ ಯಾರನ್ನೆಲ್ಲ ಅತಿ ಹೆಚ್ಚು ನೆನಪು ಮಾಡ್ಕೊಂಡು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀರಿ? Okay, to start off with, I would actually like to thank God. I always consider him as my best friend. ಅದಾದಮೇಲೆ ಪೇರೆಂಟ್ಸ್, ದೆನ್ ಮೈ ಫ್ರೆಂಡ್ಸ್ ತುಂಬ ಜನ ಇದ್ದಾರೆ. ನನಗೆ ತುಂಬ ಕ್ಲೋಸ್ ಫ್ರೆಂಡ್ಸ್ ಇರ್ತಿತ್ತು. ಸುಪ್ರಜಾ ಅಂತ ಸ್ಕೂಲಲ್ಲಿ ಇರ್ತಿದ್ಲು, ಲಾವಣ್ಯ ಅಂತ ಶಿ ವಾಸ್ ಮೈ ವೆರಿ ಕ್ಲೋಸ್ ಫ್ರೆಂಡ್. ಶಿ ಈಸ್ ಅನ್ ಆಫ್ಥಮಾಲಜಿಸ್ಟ್ ನೌ. ಅವಳು ರೈಟ್ ಫ್ರಮ್ PU to MBBS we have done together. So she was very close. She is almost like my sister now. So ಅವಳು she has been, she's there in the picture, the red ಇದು. And these are all my teachers in Baptist. They have also been very supportive. So your support ಎಲ್ಲ it was very important for me. ನಾನು ಯಾವ ಪ್ರಾಬ್ಲಮ್ ಬಂದ್ರೂ ಐ ಕುಡ್ ಅಪ್ರೋಚ್ ದೆಮ್. ನಾನು ಏನಾರೋ ಕ್ಲಾಸಸ್ ಮಿಸ್ ಮಾಡಿದಾಗ ಅವಳು ಪಾಪ ಇದು ಕಾರ್ಬನ್ ಕಾಪಿ ಇಟ್ಕೊಂಡು ಇನ್ನೊಂದು ಸೆಟ್ ಆಫ್ ನೋಟ್ಸ್ ಮಾಡ್ಕೋತಿದ್ಲು, ಸೊ ದಟ್ ಐ ಕ್ಯಾನ್ ರೀಡ್ ಆಫ್ಟರ್ ಐ ಗೋ ಬ್ಯಾಕ್ ಅಂತ ಹೇಳ್ಬಿಟ್ಟು. ಶಿ ಇಸ್ ಬಿನ್ ವೆರಿ ವೆರಿ ಥಿಂಗ್. ಅವರಾಗಲಿ ಅವ್ರ ಫ್ಯಾಮಿಲಿ ಆಗಿ ದೇವ್ ಬಿನ್ ವೆರಿ ಸಪೋರ್ಟಿವ್. ಸೊ ಫ್ರೆಂಡ್ಸ್ ಮೇಕ್ ಅ ಲಾಟ್ ಆಫ್ ಡಿಫ್ರೆನ್ಸ್. ಈಗ ನನ್ನ ಕ್ರಿಕೆಟ್ ಫ್ರೆಂಡ್ಸು ಯಾವಾಗ ಸ್ಟ್ರೆಸ್ ಆದಾಗ ದೇ ಆರ್ ಆಲ್ವೇಸ್ ದೇರ್ ಫಾರ್ ಮೀ. ದೇ ಬರ್ತಾರೆ ಆ್ಯಂಡ್ ಅವ್ರದ್ದೇ ಒಂಥರ ಲೈಫ್ ಸ್ಟೈಲ್ ಇಸ್ ವೆರಿ ಡಿಫ್ರೆಂಟ್. ಸೊ ನನ್ನ ಮೆಡಿಕಲ್ ಫೀಲ್ಡಲ್ಲಿ ಸ್ಟ್ರೆಸ್ ಇದ್ದಾಗ ಅವ್ರ ಜೊತೆ ಹೋದರೆ ಐ ಕಂಪ್ಲೀಟ್ಲಿ ಫರ್ಗೆಟ್ ಎವ್ರಿಥಿಂಗ್ ಆ್ಯಂಡ್ ವಿ ಆರ್ ಬ್ಯಾಕ್ ಟು ಅವರ್ ಓನ್. ಇದು ನಾವು ನಮ್ಮ ತಮಾಷೆ ಮಾಡಿಕೊಂಡು. So I think that is also a way I de-stress myself. That is my friend Lavanya, you can see in the picture. Okay. So I would like to, I mean, I think friends have also been a very, very important thing. My brother also, for that matter, Avanu Asht, he's been a very, very loving kid, though we've lost him 3 years ago. Avanu Asht, he's provided a lot of emotional support, atara, and very caring boy. So we really miss him. And I'm sure his blessings are with us. ಓಕೆ, ಅದರ್ ದನ್ ಕ್ರಿಕೆಟ್ ಸ್ಪೋರ್ಟ್ಸ್ ಬಿಟ್ಟು ಏನು ಸಿನಿಮಾ ಗಿನ್ಮಾ ನೋಡ್ತೀರಾ ಫ್ರೀ ಟೈಮಲ್ಲಿ? ಫ್ರೀ ಟೈಮಲ್ಲಿ ನೋಡ್ತೀನಿ. ನನ್ನ ಫ್ರೆಂಡ್ಸ್ ಎಲ್ಲ ಇದ್ದಾರಲ್ಲ ಹಾಳು ಮಾಡೋಕ್ಕೆ. ಸೊ ಯಾವ್ದು ರೀಸೆಂಟಾಗಿ ನೋಡಿದ ಸಿನಿಮಾ? ರೀಸೆಂಟಾಗಿ ಯಾವ್ದು ನೋಡಿದೆ, ಮದರ್ ಇರ್ತಾರಲ್ಲ, ಶಿ ಕೀಪ್ಸ್ ಫೋರ್ಸಿಂಗ್ ಮೀ ಫಾರ್ ಮೂವೀಸ್. ಯಾವುದೋ ಮರ್ತೋಯ್ತು ನನಗೆ. ಸೊ ನೆನಪಿಸ್ಕೊಂಡು ಹೇಳ್ತೀನಿ ನಾನು. ಓಕೆ, ಬೆಂಗಳೂರಲ್ಲಿ ಆಹಾರ ಪ್ರಿಯರು, ತಮ್ಮ ಫೇವ್ರೆಟ್ ಫುಡ್ ಅಂದರೆ ಯಾವ್ದು ನೆನಪಾಗ್ತದೆ? ಐ ಆಮ್ ವೆರಿ ಪರ್ಟಿಕ್ಯುಲರ್ ಅಬೌಟ್ ಫುಡ್. ನನಗೆ ಎಲ್ಲ ಥರ ಚಾಟ್ಸ್ ಇಷ್ಟ, ಬೇಲ್ಪುರಿ, ಮಸಾಲೆ ಪುರಿ ಅದೆಲ್ಲ ತುಂಬ ತಿಂತಿರ್ತೀನಿ. ಐಸ್ ಕ್ರೀಮ್ಸ್ ಆಲ್ಸೋ ಐ ಆಮ್ ವೆರಿ ಫಾಂಡ್ ಆಫ್. ಸೊ ಆ ಥರ ದೆರ್ ಆರ್ ಸೋ ಮೆನಿ ಥಿಂಗ್ಸ್. CTR ದೋಸೆ ಆಗಲಿ, ಅಲ್ಲಲ್ಲಿ ಯಾವ್ದಾವ್ದು ಸ್ಪೆಷಾಲಿಟಿ ಇರುತ್ತಲ್ಲ ಅದನ್ನೆಲ್ಲ. ಓಕೆ, ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದು ಹೇಗೆ ಅನ್ನಿಸ್ತು ತಮಗೆ? I was very happy and you were a very nice host. Thanks Sneha. It was nice. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಯಾಕಂತ ಹೇಳಿದ್ರೆ ಒಬ್ಬ ಕ್ರಿಕೆಟರ್ ಆಗಿ ಮಲ್ಟಿಪಲ್ ಸ್ಪೋರ್ಟ್ಸಲ್ಲಿ ಇನ್ವಾಲ್ವ್ ಆಗಿ, ಒಬ್ಬ ವೈದ್ಯೆಯಾಗಿ, ಒಬ್ಬ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಸರ್ವ್ ಮಾಡ್ತಿರೋ ನಮಗೆ ಬಹಳ ಸಂತೋಷ ಆ್ಯಸ್ ಅ ವಿಮೆನ್. ಸೊ ಅಂತಾರಾಷ್ಟ್ರೀಯ ಮಹಿಳಾ ಮಾಸಕ್ಕೆ ತಾವು ಅತಿಥಿಯಾಗಿ ಬಂದಿದ್ದು ಬಹಳ ಸಂತೋಷ ಆಯಿತು. ನಿಮ್ಮ ಬದುಕು ಹೀಗೆ ಮುಂದುವರಿತಿರಲಿ, ಸಾಕಷ್ಟು ಜನರಿಗೆ ನಿಮ್ಮಿಂದ ಸೇವೆ ಸಲ್ಲುವಂತಾಗಲಿ. ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಆತ್ಮೀಯ ವೀಕ್ಷಕರೇ, ಇವತ್ತಿನ ಮಾರುಕಟ್ಟೆ ಧಾರಣೆಯನ್ನು ನೋಡ್ಕೊಂಬರೋಣ. ಚಿನ್ನ ಹಾಗೂ ಬೆಳ್ಳಿ ದರವನ್ನು ನೋಡ್ಕೊಂಬರೋಣ. ಚಿನ್ನ ಅಪರಂಜಿ ಪ್ರತಿ 10 ಗ್ರಾಮ್ಗೆ 57,270 ರೂಪಾಯಿಗಳು. ಚಿನ್ನ ಪ್ರತಿ 22 ಕ್ಯಾರೆಟ್ ಚಿನ್ನಕ್ಕೆ ಪ್ರತಿ 10 ಗ್ರಾಮ್ 52,500 ರೂಪಾಯಿಗಳು. ಬೆಳ್ಳಿ ಪ್ರತಿ 10 ಗ್ರಾಮ್ಗೆ 695 ರೂಪಾಯಿ. ಆತ್ಮೀಯ ವೀಕ್ಷಕರೇ, ತಮಗೆಲ್ಲ ತಿಳಿದಿರೋ ಹಾಗೆ ಬೆಂಗಳೂರಿನಲ್ಲಿ 12ರಿಂದ 18ನೇ ತಾರೀಕು ತನಕ ಬೊಂಬೆ ಹಬ್ಬ ನಡೀತಾ ಇದೆ. ಇದು ಭಾರತೀಯ ವಿದ್ಯಾಭವನದಲ್ಲಿ ಈಗಾಗಲೇ ನಾವು ಹೇಳಿರೋ ಹಾಗೆ 12ನೇ ತಾರೀಕಿಂದ ಓಪನ್ ಆಯಿತು. ಇವತ್ತು ಅಂದರೆ 14 ಬಹಳ ವಿಶೇಷವಾದ ಸೆಗ್ಮೆಂಟ್ಸನ್ನು ಇಟ್ಟಿದ್ದಾರೆ.
ಇವತ್ತಿನ ದಿನದಲ್ಲಿ ತಾವು ಅಲ್ಲಿ ಹೋಗಿ ಬೊಂಬೆ ಹಬ್ಬವನ್ನು ವಿಟ್ನೆಸ್ ಮಾಡಬೇಕಂತ ಹೇಳಿದ್ರೆ ವಿಶೇಷ ಉಪನ್ಯಾಸ ಇರುತ್ತೆ. ಅಲ್ಲಿ ಸಾಂಸ್ಕೃತಿಕ ಅಥವಾ ಸಾಂಪ್ರದಾಯಿಕ ನೃತ್ಯಗಳಲ್ಲಿ ನವರಸಗಳ ಅಭಿವ್ಯಕ್ತಿಯನ್ನು ಹೊರಹಾಕಲಾಗುತ್ತೆ. ಇದನ್ನು ಗುರು ಡಾಕ್ಟರ್ ಲಲಿತಾ ಶ್ರೀನಿವಾಸನ್ ಪ್ರಸಿದ್ಧ ನೃತ್ಯ ಗುರುಗಳು ಮಾಡ್ತಾರೆ. ಸಂಜೆ 6ಕ್ಕೆ ವೀರ ಅಭಿಮನ್ಯು ಸೂತ್ರದ ಬೊಂಬೆ ರಂಗ ಪ್ರಸ್ತುತಿ ಇರುತ್ತೆ. 12ರಿಂದ 18ನೇ ತನಕ ನೀವು ಬೊಂಬೆಗಳ ಭಾವಾಭಿವ್ಯಕ್ತಿಯಲ್ಲಿ ನವರಸಗಳು ಅನ್ನುವಂತಹ ಥೀಮ್ನಲ್ಲಿ ಪ್ರತಿದಿನವೂ ಕೂಡ ಬೊಂಬೆ ಹಬ್ಬದ ಬಗ್ಗೆ ವಿಶೇಷವಾದ ಮಾಹಿತಿಯನ್ನು ನೀಡ್ತಾ ಹೋಗ್ತಾರೆ. ಆತ್ಮವೀಕ್ಷಕರೇ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಅತಿಥಿ ಡಾಕ್ಟರ್ ನಿವೇದಿತಾ ರೇಷ್ಮೆ ಅವರು ಬಹಳ ಅದ್ಭುತವಾಗಿ ಮಹಿಳೆಯರು ಎದುರಿಸಬಹುದಾದಂತಹ ಸವಾಲುಗಳು ಜೊತೆಗೆ ಅದರಿಂದ ಹೇಗೆ ಹೊರಬರಬೇಕು ಅನ್ನೋದನ್ನು ತೋರಿಸ್ಕೊಟ್ರು. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನಾದರೂ ಇದ್ದರೆ ನಮ್ಮ ಮೇಲ್ ID ಇರುತ್ತೆ, ಅದಕ್ಕೆ ತಾವು ಬರೆದು ಕಳುಹಿಸಬಹುದು. ಶುಭೋದಯ ಕರ್ನಾಟಕ @gmail.com ಅನ್ನೋದು ನಮ್ಮ ಮೇಲ್ ವಿಳಾಸ. ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಈ ವಿಳಾಸಕ್ಕೆ ಕಳುಹಿಸಬಹುದು. ಆತ್ಮೀಯ ವೀಕ್ಷಕರೇ, ಇದು ಇವತ್ತಿನ ಶುಭೋದಯ ಕರ್ನಾಟಕ ಕಾರ್ಯಕ್ರಮ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.